ಪ್ರಸ್ತುತ ನಾವು ನೀವೆಲ್ಲರೂ ಶ್ರೀ ತತ್ವಾನುಸಂಧಾನ ನಾಮಕ ಗ್ರಂಥದ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಪಂಚೀಕರಣದ ವಿಷಯ ನಡೀತಾ ಇದೆ. ಯಾವ ಆಕಾಶಾದಿಗಳು ಇವೇನಪ್ಪ ಅಂತ ಕ್ರಮಬದ್ಧವಾಗಿ ಯಾವ ರೀತಿಯಾಗಿ ಈ ಸೃಷ್ಟಿಯ ಉತ್ಪತ್ತಿ ಆಯಿತು ಅನ್ನುವ ವಿಚಾರವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಮೊದಲ ಸೂಕ್ಷ್ಮ ಸೃಷ್ಟಿ ಉತ್ಪತ್ತಿ ಹೇಳಿ ಆದ ಮೇಲೆ ಸ್ಥೂಲ ಸೃಷ್ಟಿ ಉತ್ಪತ್ತಿ ಪ್ರಕಾರವನ್ನು ತಿಳಿಸ್ತಾ ಇದ್ದಾರೆ. ಅದಕ್ಕೆ ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ ಇವು ಪಂಚ ವಿಷಯಗಳು. ಈ ಪಂಚ ವಿಷಯಗಳು ಒಂದೊಂದೇ ಭೂತದು ತಮ್ಮದೇ ಆಗಿರತಕ್ಕಂಥವು. ಇವು ಏನದವು ಕೇಳಿದ್ರೆ ಮುಖ್ಯವಾಗಿರ್ತಕ್ಕಂಥ ಗುಣಗಳು. ಈಗ ಶಬ್ದ ಇದು ಆಕಾಶದ ಮುಖ್ಯ ಗುಣ, ಮತ್ತು ವಾಯುದು ಸ್ಪರ್ಶ ಇದು ಮುಖ್ಯ ಗುಣ, ಮತ್ತು ಆ ವಾಯುದಲ್ಲಿ ಬಂದಿರತಕ್ಕಂಥ ಆಕಾಶದ ಅಮುಖ್ಯ ಗುಣ ಯಾವುದು? ಶಬ್ದ. ಆಮೇಲೆ ತೇಜ, ಆ ತೇಜದೇ ತನ್ನದೇ ಆಗಿರ್ತಕ್ಕಂಥ ಮುಖ್ಯ ಗುಣ ಯಾವುದು ಅಂತ ಕೇಳಿದರೆ ರೂಪ. ಆದರೆ ಅಮುಖ್ಯವಾಗಿರ್ತಕ್ಕಂಥವು ಶಬ್ದ ಮತ್ತು ಸ್ಪರ್ಶ. ಇವು ಆಕಾಶ ಮತ್ತು ವಾಯುವಿಂದ ಬಂದಿರತಕ್ಕಂಥ ಗುಣಗಳು. ಇನ್ನು ಜಲದು ತನ್ನದೇ ಆಗಿರ್ತಕ್ಕಂಥ ಮುಖ್ಯ ಗುಣ ಯಾವುದು ಅಂತ ಕೇಳಿದ್ರೆ ರಸ. ಮತ್ತು ಈ ಜಲದಲ್ಲಿ ಅಮುಖ್ಯವಾಗಿರ್ತಕ್ಕಂಥ ಗುಣ ಶಬ್ದ, ಸ್ಪರ್ಶ ಮತ್ತು ರೂಪ. ಇನ್ನು ಪೃಥ್ವಿದ ತನ್ನದೇ ಆಗಿರ್ತಕ್ಕಂಥ ಮುಖ್ಯ ಗುಣ ಗಂಧ. ಇನ್ನು ಆ ಪೃಥ್ವಿಯಲ್ಲಿ ಅಮುಖ್ಯವಾಗಿರ್ತಕ್ಕಂಥವು ಶಬ್ದ, ಸ್ಪರ್ಶ, ರೂಪ, ರಸ. ಅಂದರೆ ಆಕಾಶ, ವಾಯು, ತೇಜ, ಜಲದಿಂದ ಬಂದಿರತಕ್ಕಂಥ ಗುಣಗಳು. ಈ ರೀತಿಯಾಗಿ ನಮ್ಗೆ ಕೇಳಿದ್ರೆ ಇಲ್ಲಿ ಸ್ಥೂಲ ಈ ಯಾವ ಸೃಷ್ಟಿ ಉತ್ಪತ್ತಿ, ಈ ಮಹಾಭೂತಗಳ ಉತ್ಪತ್ತಿ ಹೇಗೆ ಆಯಿತು ಅನ್ನೋದನ್ನು ನಿನ್ನಿನ ದಿವಸ ತಿಳಿಸಿದರು. ಅಂದ್ರೆ ಪಂಚೀಕೃತ ಪೃಥ್ವಿಯಲ್ಲೇ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು ಹೇಗೆ ಅಭಿವ್ಯಕ್ತಿ ಆದವು ಅನ್ನೋ ವಿಚಾರವನ್ನು ತಿಳಿದಾದ ಮೇಲೆ ಈಗ ಮತ್ತೆ ಇಲ್ಲಿ ಏನು ಆಕ್ಷೇಪ ಮಾಡ್ತಾ ಇದ್ದಾರೆ? ಯದ್ಯಪೀತೆ ಶಬ್ದಾದಿಕ ಪಂಚಗುಣ ಯಥಾಕ್ರಮತೆ ಅಪಂಚೀಕೃತ ಆಕಾಶಾದಿಕ ಭೂತ ವಿಷಯ. ಅಲ್ಲ, ಈಗ ನೀವು ಸ್ಥೂಲ ಭೂತಗಳಲ್ಲಿ ಹೇಳಾಗತ್ತೀರಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು. ಆದರೆ ಈ ಸ್ಥೂಲ ಭೂತಗಳು ಉತ್ಪತ್ತಿ ಆಗೋಕ್ಕಿಂತ ಪೂರ್ವದಲ್ಲಿ, ಅಂದರೆ ಇನ್ನೂ ಅವತರದ ಪಂಚೀಕರಣ ಆಗಿರಲಿಲ್ಲ. ಹೀಗಿರ್ತಕ್ಕಂಥ ಯಾವ ಅಪಂಚೀಕೃತ ಭೂತಗಳದಾವ, ಆ ಭೂತಗಳಲ್ಲಿ, ಆ ಆಕಾಶಾದಿಗಳಲ್ಲಿ ಈ ಗುಣಗಳು ಇದ್ದು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಶಬ್ದದ, ಸ್ಪರ್ಶದ, ರೂಪದ, ರಸದ, ಗಂಧದ ಇವದವ. ಪಂಚೀಕರಣ ಆದಮೇಲೆ ಏನಂತ ಕೇಳಿದ್ರೆ ನೀವು ಹೇಳ್ತಿರಲ್ಲ ಅಂತ ಹಿಂಗೆ ಆಕ್ಷೇಪ ಮಾಡ್ತಾ ಇದ್ದಾರೆ ನಾವು. ತಥಾಪಿ ಹೀಗಿದ್ರೂ ಕೂಡ ಏನಂತ ಕೇಳಿದ್ರೆ ಅವು ಹೇಗಿತ್ತು ಅಂತ ಕೇಳಿದ್ರೆ ಅವು ಅವ್ಯಕ್ತ ಇದ್ದು. ಅಲ್ಲಿ ಹೇಗಿದ್ದು? ಅವ್ಯಕ್ತ ಇದ್ದು. ಈಗ ಪಂಚೀಕರಣದಿಂದ ಏನಾದ ಅಂತ ಕೇಳಿದ್ರೆ ಅವು ವ್ಯಕ್ತ. ಹೌದಿಲ್ಲ? ನೋಡ್ರಿ, ಶರೀರದಲ್ಲಿ ಮೂಲತಃ ರೋಗಗಳು ಇರ್ತಾವ. ಅದಕ್ಕೆ ಅನುಕೂಲ ವಾತಾವರಣ ಪ್ರಾಪ್ತ ಐತಂದ್ರೆ ಅವು ಉಲ್ಬಣ ಆಗ್ತಾವ. ಮತ್ತೆ ಇದ್ದದೇ ಆಗ್ಯದ, ಇಲ್ಲದಾಗ್ಯದ? ಇದ್ದದೇ ಆಗ್ತದ. ಹೌದಿಲ್ಲ? ಅದಕ್ಕೆ ಏನಂತ ಕೇಳಿದ್ರೆ ದುಃಖಾಚೆ ಕೋಟ, ರೋಗಾಚೆ ಭಂಡಾರ ಅಂದಾರ ಸಂತ. ಈ ಶರೀರ ಅಂದ್ರೆ ಏನದಂತ ಕೇಳಿದ್ರೆ ರೋಗದ ಭಂಡಾರ. ಹೌದಿಲ್ಲ? ಮತ್ತು ದುಃಖ ಯಾಕೆ ಹಾಕವ? ರೋಗದಿಂದ. ರೋಗ ಯಾಕೆ ಹಾಕದ? ಶರೀರದ. ಶರೀರ ಯಾಕೆ ಬಂದದ ಅಂತ ಕೇಳಿದ್ರೆ ಇದು ಏನು ಮಾಡಿದ ಅಂತ ಕೇಳಿದ್ರೆ ಪಾಪ ಪುಣ್ಯ ಮಾಡಿದೆ. ಪಾಪ ಪುಣ್ಯ ಯಾಕೆ ಮಾಡಿದ? ಧರ್ಮ ಅಧರ್ಮದಿಂದ ಪಾಪ ಪುಣ್ಯ. ಧರ್ಮ ಅಧರ್ಮಗಳು ಯಾಕದು ಅಂತ ಕೇಳಿದ್ರೆ ಅನುಕೂಲ ಪ್ರತಿಕೂಲ ಜ್ಞಾನ. ಅನುಕೂಲ ಪ್ರತಿಕೂಲ ಯಾವ ದರದಿಂದ ಐತಂಕ? ರಾಗದ್ವೇಷ. ರಾಗದ್ವೇಷ ಯಾಕಂತ ಕೇಳಿದ್ರೆ ಭೇದದಿಂದ. ಮತ್ತು ಭೇದದಿಂದ ಯಾಕಂತ ಕೇಳಿದ್ರೆ ತನ್ನ ಸ್ವರೂಪದ ಅಜ್ಞಾನ. ಇದಕ್ಕೆ ಮೂಲ ಕಾರಣ ಏನು ಅಂತ ಕೇಳಿದ್ರೆ ಅಜ್ಞಾನ. ಅದಕ್ಕೆ ಇವು ಮೇಲೆ ಏನಂತ ಕೇಳಿದ್ರೆ ತೆಳಗ ಬಡ್ಡಿಟ್ಟು ಬೇರಿಟ್ಟು ಮೇಲೆ ಟಂಗಿ ಕತ್ತರಿಸಿದ್ರೆ ಇದು ಗಿಡ ಅತ್ಯಂತ ನಿವೃತ್ತಿ ಆಗೋದಿಲ್ಲ. ಇದು ಮತ್ತೇನಂತ ಕೇಳಿದ್ರೆ ಅದು ಒಡಿಯುವುದು ಹೆಂಗೆ? ಹೌದಿಲ್ಲ? ಆದ್ರೆ ಇದ್ರ ಮೂಲ ಏನದಪ್ಪ ಅಂತ ಕೇಳಿದ್ರೆ ಈ ದುಃಖದ ಮೂಲ. ನಾವೇನು ದುಃಖ ಅಂತೇವಲ್ಲ, ಈ ದುಃಖದ ಪರಂಪರೆ ಹಿಂಗದ. ಅದ್ರ ಮೂಲ ಏನದಂತ ಅಜ್ಞಾನ. ಅಜ್ಞಾನದ ನಿವೃತ್ತಿ ಎಲ್ಲಿ ಪರ್ಯಂತರ ಆಗುವುದಿಲ್ಲ, ಅಲ್ಲಿಯ ಪರ್ಯಂತರ ಈ ದುಃಖಗಳ ನಿವೃತ್ತಿ ಆಗುವುದಿಲ್ಲ. ಅವು ತಾತ್ಕಾಲಿಕ ಅಷ್ಟ ಆಗಿರ್ತಾವ. ಹೇಗಪ್ಪ ಅಂತ ಕೇಳಿದ್ರೆ ಈಗ ಅಸ್ಮಾ ಇದ್ದವರು ಔಷಧ ತಗೋತಿರ್ತಾರೆ. ಅದರ ಅಸ್ಮಾ ನಿವೃತ್ತಿ ಆಗ್ತದ? ಆಗುದಿಲ್ಲ, ದಬಾಯಿಸ್ತದ ಅಷ್ಟೇ. ಆ ಔಷಧಿಲಿ ಏನಾಗ್ತದ? ದಬಾಯಿಸ್ತದ. ಆದ್ರೆ ಮತ್ತೆ ಅದಕ್ಕೆ ಯೋಗ್ಯ ವಾತಾವರಣ ಸಿಕ್ತಂದ್ರೆ ಮತ್ತೆ ಉಲ್ಬಣ ಆಗ್ತದೆ. ಹೌದಿಲ್ಲ? ಬಿ ಪಿ
ಡಾಕ್ಟರ್ ಹೇಳ್ತಾರೆ ನೋಡ್ರಿ, ಇದು ನೀವು ಜೀವಮಾನ ಇರು ಮಠ ಇದು ಗೋಳಿ ತಪ್ಪಿಸ್ಬಾರ್ದು. ಒಂದ್ ದಿವ್ಸ ಊಟ ತಪ್ಪಿದ್ರೆ ನಡೀತದ, ಆದ್ರೆ ಗೋಳಿ ತಪ್ಪಿಸಾಕ ಬರೋದಿಲ್ಲ. ಹೌದಿಲ್ಲ? ಅದು ಗೋಳಿ ತಗೊಂಡಾಗ ಅಟ್ಟ ಏನಿರ್ತದ, ಸುಮ್ಮನೆ ಇರ್ತದ. ಮತ್ತು ಗೋಳಿ ಇಲ್ಲಂದ್ರೆ ಹಾಗೇನಂತ ಕೇಳಿದ್ರೆ ಇವೆಲ್ಲ ದುಃಖಗಳು ಏನೋ ಲೌಕಿಕ ಉಪಾಯ ಮಾಡಿ ಏನಂತ ಕೇಳಿದ್ರೆ ಈ ದುಃಖ ಕಳ್ಕೊಳಕ್ಕೆ ಪ್ರಯತ್ನ ಮಾಡಾಕತ್ತೀವಿ ನಾವು. ಆ ಡಾಕ್ಟರ್ ಈ ಡಾಕ್ಟರ್ ಅದು ತಿನ್ಬೇಕು ಇದು ತಿನ್ಬೇಕು ಹಾಗಿರ್ಬೇಕು ಹಿಂಗೆ ಮಾಡಬೇಕು, ಇದೆಲ್ಲ ಏನಂತ ಕೇಳಿದ್ರೆ ಇವು ತಾತ್ಕಾಲಿಕ. ಆದ್ರೆ ಅತ್ಯಂತಿಕ ದುಃಖದ ನಿವೃತ್ತಿ ಮಾಡಕ್ಕೆ ಇವು ಯಾವ ಸಮರ್ಥ ಇಲ್ಲ, ಗೊತ್ತಿಲ್ಲ. ಅದಕ್ಕೆ ಮೂಲ ಏನದಪ್ಪ ಅಂತ ಕೇಳಿದ್ರೆ ನಮ್ಮ ಸ್ವಸ್ವರೂಪದ ಅಜ್ಞಾನವೇ ಕಾರಣದ. ಈ ಅಜ್ಞಾನ ಎಲ್ಲಿ ತನಕದ ಅಲ್ಲಿ ತನಕ ಜನ್ಮದ ಮರಣದ ಮತ್ತೇನಂತ ಕೇಳಿದ್ರೆ ಗರ್ಭ ದುಃಖದ ಅನಂತ ದುಃಖಗಳೇನಂತ ಕೇಳಿದ್ರೆ ನಮಗೆ ಬರ್ತವೆ. ಇದಿಲ್ಲ ಅದು, ಹೌದಿಲ್ಲ? ದುಃಖನೇ 3 ಪ್ರಕಾರ ದುಃಖ ಹೇಳುತ್ತೆ: ಅಧ್ಯಾತ್ಮ, ಅಧಿಭೂತ, ಅಧಿದೈವ. ಹೌದಿಲ್ಲ? ಈ 3 ಪೈಕಿ ಒಂದು ಯಾವ್ದಾರ ಇರತ್ತದ, ಇಲ್ಲ ಅಂತ ಇಲ್ಲ. ಹೀಗೇನಂತ ಕೇಳಿದ್ರೆ ಇದು ದುಃಖದ ಪರಂಪರೆ ಅದಂತ ತಿಳ್ಕೋಬೇಕು. ಅದಕ್ಕೆ ಈ ರೀತಿಯಾಗಿ ಏನಪ್ಪ ಅಂತ ಕೇಳಿದ್ರೆ ಇಲ್ಲಿ ಇವು ಹೆಂಗ ರೋಗ ರುಜಿನಗಳು ಅವು ಎಲ್ಲವೂ ನಮ್ಮ ಶರೀರದಲ್ಲಿ ಅದಾವೆ. ಆದ್ರೆ ಅದಕ್ಕೆ ಯೋಗ್ಯ ಟೈಮ್ ಸಿಕ್ತಂದ್ರೆ ಅವಾಗ ಅದು ಏನಾಗ್ತದೆ ಅಂತ ಕೇಳಿದ್ರೆ ಪ್ರಕಟ ಆಗ್ತದೆ. ಹಾಗ ಅಪಂಚಕೃತ ಪಂಚಮಭೂತದಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು ಪಂಚ ವಿಷಯಗಳ ಅದಾವ, ಇಲ್ಲ ಅಂತ ಇಲ್ಲ. ಆದ್ರೆ ಅವು ಹೇಗದಾವ ಅಂತ ಕೇಳಿದ್ರೆ ಅವ್ಯಕ್ತ. ಯಾವ ರೂಪದಲ್ಲಿ ಅದಾವು? ಅವ್ಯಕ್ತ. ಒಂದು ಬೀಜದಲ್ಲಿ ವೃಕ್ಷ ಇರ್ತದ ಅಥವಾ ಇಲ್ಲ? ಹೇಗಿರ್ತದ? ಅವ್ಯಕ್ತ ಇರ್ತದ, ಹೌದಿಲ್ಲ? ಅದು ಬೀಜ ನೀವು ಭೂಮಿಗೆ ಹಾಕಿದ್ರಿ, ಅದೇನಂತ ಕೇಳಿದ್ರೆ ಆ ಬೀಜ ಅಂಕುರಿಶ ಏನಂತ ಕೇಳಿದ್ರೆ ಏನಾಗ್ತದೆ? ಗಿಡ ಹೊರಗೆ ಬರ್ತದ, ಒಂದು ಮಹಾವೃಕ್ಷ ಆಗಿ ನಿಲ್ಲುತ್ತದೆ. ಮೊದಲು ಇದ್ದುದು ಬಂದದ, ಇಲ್ಲದು ಬಂದದ? ಮೊದಲಿತ್ತು, ಇದ್ದುದೇ ಬಂದದ. ಆದ್ರೆ ಅದು ವ್ಯಕ್ತ ಅವ್ಯಕ್ತ? ಅವ್ಯಕ್ತ. ಇದು ಹೆಂಗ ಅವ್ಯಕ್ತ ಇದ್ದು ಮುಂದೆ ಏನಂತ ಕೇಳಿದ್ರೆ ವ್ಯಕ್ತ ಆಗ್ಯದ. ಹಂಗ ಈ ಅಪಂಚಕೃತ ಪಂಚಮಹಾಭೂತಗಳು ಸೂಕ್ಷ್ಮ ಶರೀರದಲ್ಲಿ ಎಲ್ಲವೂ ಅದಾವೆ, ಆದ್ರೆ ಅವ್ಯಕ್ತ. ಈ ಸ್ಥೂಲ ಶರೀರಕ್ಕೆ ಬಂದಾಗ, ಸ್ಥೂಲ ಸೃಷ್ಟಿಗೆ ಬಂದಾವ, ಅವು ಏನಾಗ್ಯಾವ ಅಂತ ಕೇಳಿದ್ರೆ ವ್ಯಕ್ತ ಆಗ್ಯಾವ ಅನ್ನೋ ವಿಚಾರವನ್ನು ತಿಳಿಸ್ತಾರೆ. ತಥಾಪಿ ತಿನ್ನ ಅಪಂಚೀಕೃತ ಭೂತೋ ವಿಷಯ ತೇ ಶಬ್ದಾದಿಕ ಗುಣ ಪ್ರತ್ಯಕ್ಷಕ್ಕೆ ಯೋಗ್ಯನೇ ಇದೆ. ಅಪಂಚೀಕೃತ ಯಾವ ಭೂತಗಳದು ಪಂಚೀಕರಣ ಆಗಿಲ್ಲ, ಅವಕ್ಕೇನಂತ ಕರೀತಾರ? ಅಪಂಚೀಕೃತ ಭೂತ. ಈ ಅಪಂಚೀಕೃತ ಭೂತದಲ್ಲಿ ತೇ ಶಬ್ದಾದಿಕ ಗುಣ, ಈ ಶಬ್ದಾದಿ ಏನಂತ ಕೇಳಿದ್ರೆ ಇವೇನು ಹೇಳಿ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಇವು ಗುಣಗಳು ಪ್ರತ್ಯಕ್ಷಕ್ಕೆ ಯೋಗ್ಯನೇ ಐತೆ. ಅವು ಪ್ರತ್ಯಕ್ಷಕ್ಕೆ ಏನಿರಲಿಲ್ಲ, ಯೋಗ್ಯ ಇರಲಿಲ್ಲ. ಅವು ಇಲ್ಲೇನೂ ಅದಾವೆ, ಆದ್ರೆ ನಮಗ್ ಕಂಡು ಬಂದಿಲ್ಲ. ಅವು ಪಂಚೀಕರಣ ಹುಯತೆ ಅನಂತರ तेन पंचीकृत भूतों विषय ते शब्दादिक गुण प्रत्यक्ष योग्य होते भय. पंचीकरण ಆದ ಮೇಲೆ ಆ ಪಂಚೀಕೃತ ಭೂತಗಳಲ್ಲಿ ಈ ಶಬ್ದಾದಿ ಗುಣಗಳು ಪ್ರತ್ಯಕ್ಷನಪ್ಪ ಅಂತ ಕೇಳಿದ್ರೆ ಪ್ರತ್ಯಕ್ಷಕ್ಕೆ ಯೋಗ್ಯ. ಅವಾಗ ಇವೆಲ್ಲ ನಮ್ಮ ಅನುಭವಕ್ಕೆ ಬರಾಕತ್ತದ. ಶಬ್ದ ಕಿವಿಗೆ ಗೊತ್ತಾಯಿತು, ರೂಪ ಕಣ್ಣಿಗೆ ಕಂಡಿತ್ತು, ಸ್ಪರ್ಶ ಯಾವ ತ್ವಗೇಂದ್ರಿಯ ಅನುಭವಕ್ಕೆ ಬಂತು, ರಸ ರಸನೇಂದ್ರಿಯಕ್ಕೆ ಅನುಭವಕ್ಕೆ ಬಂತು, ಗಂಧ ಮೂಗಿಗೆ ಕೇಳಿದ್ರೆ ಅನುಭವಕ್ಕೆ ಬಂತು. ಹೀಗೆಲ್ಲ ವ್ಯವಹಾರಕ್ಕೆ ಪ್ರಾರಂಭ ಆಯಿತು. ಯಹಿ ತಿನ್ ಶಬ್ದಾದಿಕೋ ವಿಷಯ ಅಭಿವ್ಯಕ್ತಪಣ ಹೈ. ಇದುವೇ ಏನದಂತ ಕೇಳಿದ್ರೆ ಶಬ್ದಾದಿಕಗಳಲ್ಲಿ ಅಭಿವ್ಯಕ್ತಪಣ, ವ್ಯಕ್ತ ಮತ್ತು ಅಭಿವ್ಯಕ್ತ, ಹೌದಿಲ್ಲ? ಅಭಿವ್ಯಕ್ತತ್ವ ಅವತರಲ್ಲಿ ಅದಾವ. तेन पंचगुणों विषय भी एक एक भूत का एक एक गुण ही असाधारण जानना. ನೋಡಿ, ಈ ಪಂಚಗುಣಗಳು ಒಂದೊಂದು ಭೂತದಲ್ಲಿ ಇವು ಒಂದೊಂದು ಗುಣ ಅಸಾಧಾರಣದ. ಅಸಾಧಾರಣ ಅಂದ್ರೆ ಏನು? ಮುಖ್ಯದ. ನೀವು ಆಕಾಶಕ್ಕೆ ಕೇಳಿದ್ರೆ ಅಂದ್ರೆ ಅದು ಶಬ್ದ ಹೇಳ್ತದ, ವಾಯು ಕೇಳಿದ್ರೆ ಸ್ಪರ್ಶ ಹೇಳ್ತದ, ತೇಜಕ್ಕೆ ಕೇಳಿದ್ರೆ ರೂಪ ಹೇಳ್ತದ, ಜಲಕ್ಕೆ ಕೇಳಿದ್ರೆ ರಸ ಹೇಳ್ತದ, ಪೃಥ್ವಿಗೆ ಕೇಳಿದ್ರೆ ಗಂಧ ಹೇಳ್ತದ. ಇವು ಅವತರದೇ ಆಗಿರ್ತಕ್ಕಂಥ ಪ್ರಮುಖ ಏನದಾವ ಅಂತ ಕೇಳಿದ್ರೆ ಇವು ಗುಣಗಳು, ಅಸಾಧಾರಣ ಗುಣಗಳು ಅದಾವ ಅಂತ ತಿಳ್ಕೋಬೇಕು. ಅವ್ರು ದೂಸರೇ ಗುಣತ್ತು ಕಾರಣತೆ ಪ್ರಾಪ್ತ ಹುಯೇ ಜಾಣೆ. ಅಲ್ರಿ ಇವು ಅಸಾಧಾರಣ ಇರುವ ಲೆಕ್ಕ. ಮತ್ತು ಈಗ ಭೂಮಿಯಲ್ಲಿ ನಮಗೆ ನೀವು ಗಂಧದ ವಿಷಯ ಬಿಡ್ರಿ, ಉಳಿದು ಶಬ್ದ, ಸ್ಪರ್ಶ, ರೂಪ, ರಸಗಂಧ ಇವನು ಏನಂತ ಕೇಳಿದ್ರೆ ನಮಗೆ ಕಂಡು ಬರ್ತಾವಲ್ಲ ಅಂತ ಒಂದು ವೇಳೆ ಹೇಳಿದ್ರೆ ಅವು ಯಾಕೆ ಕಂಡು ಬರ್ತಾವಪ್ಪ ಅಂತ ಕೇಳಿದ್ರೆ ಅವು ಅಮುಖ್ಯವಾಗಿ ಕಂಡು ಬರ್ತಾವ, ಅವು ಮುಖ್ಯ ಅಲ್ಲ ಅಂತ ತಿಳ್ಕೋಬೇಕು. जैसे पृथ्वी विषय अपना असाधारण गुण एक गंध है,
ನೋಡ್ರಿ, ಭೂಮಿಯಲ್ಲಿ ಆ ಭೂಮಿಗೆ ಆಗಿರ್ತಕ್ಕಂಥದ್ದು ಅಸಾಧಾರಣ ಗುಣ ಯಾವುದದ? ಗಂಧ. ಅದು ತನ್ನದೇ ಆಗಿರತಕ್ಕಂಥದ್ದು. ಇವು ಉಳಿದವೆಲ್ಲ ಮತ್ತೊಬ್ಬರ ಕಡೆಯಿಂದ ಬಂದುವದ, ಇವತ್ತರದು ಅಲ್ಲ ಅಂತ ತಿಳ್ಕೋಬೇಕು. ಅವರ ದುಸರೆ ಶಬ್ದಾದಿಕ ಚಾರಿ ಗುಣ. ಈಗ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಎಂಬುವು ಇವು 4 ಗುಣಗಳು ಆಕಾಶಾದಿಕ ಕಾರಣಕ್ಕೆ ಗುಣ. ಈಗ ಆಕಾಶಾದಿ ಕಾರಣ ಆಗ್ಯಾವಲ್ಲ. ಭೂಮಿಗೆ ಕಾರಣ ಯಾರು? ಜಲ. ಜಲಕ್ಕೆ ಕಾರಣ ಯಾರು? ಅಗ್ನಿ. ಅಗ್ನಿಗೆ ಕಾರಣ ಯಾರು? ವಾಯು. ವಾಯುವಿಗೆ ಕಾರಣ ಯಾವುದು? ಆಕಾಶ. ಇವು 4 ಕಾರಣ ಅದಾವಿಲ್ಲ. ಇದು ಜಲ, ಇದು ಸಾಕ್ಷಾತ್ ಕಾರಣವಾಗಿದ್ರೆ ಇವು ಏನಂತ ಕೇಳಿದ್ರೆ ಪರಂಪರಾಗತ ಕಾರಣ ಅದಾವ. ಯಾವ? ಆಕಾಶಾದಿಕಗಳು. ಆ ಆಕಾಶದ ಹಿಡ್ಕೊಂಡು ಜಲ ತನಕ ಏನು 4 ಗುಣಗಳದಾವಲ್ಲ, ಆ ಗುಣನು ಎಲ್ಲಿದಾವ? ಭೂಮಿಯಲ್ಲಿ ಅದಾವ. ಆದ್ರೆ ಅವು ಮುಖ್ಯ ಅಲ್ಲ, ಅಮುಖ್ಯ. ಮುಖ್ಯ ಯಾವುದು ಅಂತ ಕೇಳಿದ್ರೆ ಗಂಧ ಇಲ್ಲ. ಇಸ್ ಪ್ರಕಾರ ಜಲಾದಿಕೋ ವಿಷಯ ಜ್ಞಾನಿಲೇನ. ಈಗ ಇದೊಂದು ಉದಾಹರಣೆ ಹೇಳಿದ್ರು. ಭೂಮಿಯಲ್ಲಿ ಹಾಗೆ ಭೂಮಿದು ತನ್ನದೇ ಆಗಿರ್ತಕ್ಕಂಥ ಗಂಧ ಗುಣ ಹೊಂದಿದ್ದು ಉಳಿದೆಲ್ಲ ಗುಣಗಳು ಅನ್ಯಭೂತ. ಹಾಗೆ ಜಲದಲ್ಲಿ, ಅದರಂತೆ ತೇಜದಲ್ಲಿ, ವಾಯುದಲ್ಲಿ, ಆಕಾಶದಲ್ಲಿ ನೀವು ತಿಳಿಯಬೇಕು ಅಂತ ಹೇಳ್ತಾರೆ. ತಿನ ಪಂಚೀಕೃತ ಪೃಥ್ವಿ ಆದಿಕ ಭೂತೋತೆ ಬ್ರಹ್ಮಾಂಡ ಉತ್ಪನ್ನ ಹೋತಾ ಭಯ. ತಿನ ಪಂಚೀಕೃತ ಪೃಥ್ವಿ ಆದಿಕ ಭೂತೋತೆ, ಪಂಚೀಕೃತವಾಗಿರ್ತಕ್ಕಂಥ ಯಾವ ಭೂಮಿಯೇ ಮೊದಲು ಮಾಡಿಕೊಂಡು ಆಕಾಶದ ಪರ್ಯಂತರವಾಗಿ ಈ ಎಲ್ಲ ಭೂತಗಳಿಂದ ಬ್ರಹ್ಮಾಂಡದ ಏನಾಗಿದೆ ಅಂತ ಕೇಳಿದ್ರೆ ಉತ್ಪತ್ತಿ ಆಗ್ಯದ. ಬ್ರಹ್ಮಾಂಡ ಹೆಂಗೆ ಹುಟ್ಟ್ಯದ ಅಂತ ಕೇಳಿದ್ರೆ ಅಪಂಚೀಕೃತವಾಗಿರ್ತಕ್ಕಂಥ ಪೃಥ್ವಿಯನ್ನೇ ಮೊದಲು ಮಾಡಿಕೊಂಡು ಆಕಾಶದ ತನಕ ಎಲ್ಲ ಥರದ್ದು ಪಂಚೀಕರಣ ಆಗಿದೆ. ಇವೆಲ್ಲ ಒಂದರದೊಳಗೆ ಒಂದು ಕಲಬರಿಕೆ ಆಗ್ಯಾವ. ಇವು ಕಲಬರಿಕೆ ಆಗಿ ಏನಾಗಿದೆ ಅಂತ ಕೇಳಿದ್ರೆ ಇದು ಸ್ಥೂಲ ಬ್ರಹ್ಮಾಂಡ ನಿರ್ಮಾಣ ಆಗ್ಯದ ಅಂತ ತಿಳ್ಕೋಬೇಕು. तथा इस ब्रह्मांड के अंतर्गत सप्त ऊपर के लोग तथा सप्त नीचे के लोग हैं. ಚತುರ್ದಶ ಭುವನಗಳಂತ ಹೇಳಿದ್ರಲ್ಲ, ಆ ಚತುರ್ದಶ ಅಂದ್ರೆ 14 ಭುವನಗಳು ಯಾವುವು ಅಂತ ಕೇಳಿದ್ರೆ ಸಪ್ತ ಸ್ವರ್ಗಗಳು ಮತ್ತು ಸಪ್ತ ಪಾತಾಳಗಳು. ಅವು ಯಾವುವು ಅಂತ ಕೇಳಿದ್ರೆ ಇಲ್ಲಿ ಹೇಳ್ತಾರೆ ನೋಡ್ರಿ. ಈಗ ಇಲ್ಲಿ ಸಪ್ತ ಸ್ವರ್ಗಗಳು ಯಾವುವು ಅಂತ ಕೇಳಿದ್ರೆ ಭೂರ್ಲೋಕ, ಭುವರ್ಲೋಕ, ಸ್ವರ್ಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ ಮತ್ತು ಸತ್ಯಲೋಕ. ಈಗ ಇವೇನದ ಅಂತ ಕೇಳಿದ್ರೆ ಮೇಲೆ ಇರ್ತಕ್ಕಂಥ ಇವು ಸಪ್ತ ಸ್ವರ್ಗಗಳಾದವು. ಇನ್ನು ಕೆಳಗೆ ಏನದ ಅಂತ ಕೇಳಿದ್ರೆ ಸಪ್ತ ಅಂದ್ರೆ 7 ಲೋಕಗಳು ಅದಾವು. ಅವು ಯಾವ ಅಂತ ಕೇಳಿದ್ರೆ ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ, ಪಾತಾಳ. ಹೀಗೇನಂತ ಕೇಳಿದ್ರೆ ಕೆಳಗೆ 7 ಭುವನಗಳದಾವ, ಮೇಲೆ 7 ಭುವನಗಳು. ಒಟ್ಟಾರೆ ಏನಂತ ಕೇಳಿದ್ರೆ ಚತುರ್ದಶ ಭುವನಗಳು, ಲೋಕಗಳು ಅದವಂತ ತಿಳಿಯಬೇಕು. ಈಗ ನಾವು ಎಲ್ಲಿದ್ದೇವು? ಭೂರ್ಲೋಕ. ಯಾವ ಲೋಕದಾಗಿದ್ದೇನು? ಭೂಲೋಕ. ಅದಕ್ಕೆ ಭೂರ್ಲೋಕ ಅಂತ ಕೇಳ್ತದ. ಭೂಲೋಕ, ಭೂರ್ಲೋಕ. ಹೌದಿಲ್ಲ? ಭೂಲೋಕದಲ್ಲಿ ಅಂದ್ರೆ ನಾವು ಸ್ವರ್ಗದಾಗೆ ಇದ್ದೇವು. ಯಾಕೆ ಸಪ್ತ ಸ್ವರ್ಗಗಳಂತ ಹೇಳಿರಲ್ಲ ಇವಕ್ಕೆ. ನಾವೆಲ್ಲ ಎಲ್ಲಿದ್ದೇವೆ? ಈಗ ಸ್ವರ್ಗಲೋಕ. ಆದ್ರೆ ಇದ್ರ ಸ್ವಲ್ಪ ತಾರತಮ್ಯ. ಇದಕ್ಕಿಂತಲೂ ಹೆಚ್ಚಿಂದ ಯಾವ್ದಪ್ಪ ಅಂತ ಕೇಳಿದ್ರೆ ಭೂರ್ಲೋಕ, ಭುವರ್ಲೋಕ. ಭೂರ್ಲೋಕ ಆದ್ಮೇಲೆ ಭುವರ್ಲೋಕ, ಅದಕ್ಕಿಂತ ಹೆಚ್ಚಿಗೆ ಸ್ವರ್ಗಲೋಕ, ಅದಕ್ಕಿಂತ ಮಹರ್ಲೋಕ, ಅದಕ್ಕಿಂತ ಜನಲೋಕ, ಅದಕ್ಕಿಂತ ತಪೋಲೋಕ, ಅದಕ್ಕಿಂತ ಸತ್ಯಲೋಕ. ಅಲ್ಲಿ ಮುಖ್ಯ ಯಾರು ಅಂತ ಕೇಳಿದ್ರೆ ಚತುರ್ಮುಖ ಬ್ರಹ್ಮ, ಆ ಲೋಕದ ಅಧಿಪತಿ. ಏನು ಈ ಪ್ರಕಾರವಾಗಿ ಇದು ಬ್ರಹ್ಮಾಂಡ ನಿರ್ಮಾಣ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ತಾ ಬ್ರಹ್ಮಾಂಡ ರೂಪ ವಿರಾಟ ಪುರುಷತೆ. ಯಾವ ಬ್ರಹ್ಮಾಂಡ ರೂಪ ಯಾವ ವಿರಾಟ ಪುರುಷದನಲ್ಲ ಅಂದ್ರೆ ಏನಂತ ಕೇಳಿದ್ರೆ ಇದು ಈಶ್ವರನ ಸ್ಥೂಲ ಶರೀರ. ಈ ಬ್ರಹ್ಮಾಂಡ ಅಂದ್ರೆ ಏನು? ಸ್ಥೂಲ ಶರೀರ. ಪಿಂಡಾಂಡ ಇದು ಜೀವನ ಸ್ಥೂಲ ಶರೀರ. ಈಗ ನಮ್ಗೆಲ್ಲ ಪ್ರಾಪ್ತ ಆಗಿರ್ತಕ್ಕಂಥ ಶರೀರಗಳದಾವಲ್ಲ, ಇದಕ್ಕೆ ಯಾವ ಲೋಕ ಅಂತ ಕೇಳ್ತಾರೆ? ಇದಕ್ಕೆ ಯಾವ ಪಿಂಡಾಂಡ ಅಂತ. ಹೌದಲ್ಲ? ಇದು ಕಣ್ಣಿಗೆ ಕಾಣೋದಿದೆಯಲ್ಲದು ಬ್ರಹ್ಮಾಂಡ ಅಂತ ತಿಳ್ಕೊಬೇಕು. ಹೌದಿಲ್ಲ? ಅದಕ್ಕೆ ಈ ಬ್ರಹ್ಮಾಂಡ ರೂಪ ವಿರಾಟ ಪುರುಷತೆ. ಬ್ರಹ್ಮಾಂಡ ರೂಪ ವಿರಾಟ ಪುರುಷ. ಬ್ರಹ್ಮಾಂಡ ಎಂಬುದೇ ಏನಂತ ಕೇಳಿದ್ರೆ ಶರೀರ ಧರಿಸಿದಂತ ಯಾವ ವಿರಾಟ ಪುರುಷ. ವಿರಾಟ ಹಿರಣ್ಯ ಗರ್ಭ ಅವ್ಯಾಕೃತ ಅಂತ ಏನು ಹೇಳಿದ್ರು. ಆ ವಿರಾಟ್ ಅಂದ್ರೆ ಯಾರಂತ ಕೇಳಿದ್ರೆ ಈ ಬ್ರಹ್ಮಾಂಡವೇ ಯಾವ ವಿರಾಟನ ಶರೀರ.
ಹೆಂಗಿದೆ ಪಿಂಡಾಂಡ ಜೀವನ ಶರೀರದ ಆ ರೀತಿ. ಇನ್ನ ಆ ವಿರಾಟ ಪುರುಷನಿಂದ ಯಾರು ಹುಟ್ಟಿದ್ರು ಅದನ್ನು ಹೇಳ್ತಾರೆ ನೋಡಿ. ವಿರಾಟ ಪುರುಷತೆ ಮನೋ ಶತರೂಪ ಏ ದೋನೋ ಉತ್ಪನ್ನ ಹೋತೇವೆ. ಇದೇ ಭಾಗವತದಲ್ಲಿ ಹೇಳ್ಯಾರ. ಮತ್ತೆ ಲಕ್ಷಕ್ಕೆ ಈ ಪುರಾಣಗಳಿಗೆ ಶಾಸ್ತ್ರಗಳಿಗೆ ಭಾಳ ಇದಿಲ್ಲ, ಅದು ಸ್ವಲ್ಪ ಸ್ಥೂಲ ಇರ್ತದೆ, ಇದು ಸ್ವಲ್ಪ ಸೂಕ್ಷ್ಮ ಇರ್ತದೆ. ಹೌದಿಲ್ಲ? ಈಗ ನೀವು ಎರಡು ಸೃಷ್ಟಿ ಕೇಳಿದ್ರಲ್ಲ, ಒಂದು ಸೂಕ್ಷ್ಮ ಸೃಷ್ಟಿ, ಒಂದು ಸ್ಥೂಲ ಸೃಷ್ಟಿ. ಮತ್ತು ಈ ಸ್ಥೂಲ ಸೃಷ್ಟಿಯೊಳಗೆ ಏನದ ಅದು ಎಲ್ಲ ಏನಿದೆ ಸೂಕ್ಷ್ಮ ಸೃಷ್ಟಿಯೊಳಗೂ ಅದ. ಹೌದಿಲ್ಲ? ಆದ್ರೆ ಇಲ್ಲಿ ಸ್ಥೂಲದಾಗ ಅದು ವ್ಯಕ್ತ ಅದ, ಅಲ್ಲಿ ಅವ್ಯಕ್ತ ಅದ. ಅವ್ಯಕ್ತ ಅಂದ್ರೆ ಇಲ್ಲ ಅಂತ ಹಿಂಗೆ ಅದರ ಅರ್ಥ ಅಲ್ಲ, ಅಲ್ಲೇನು ಕೂಡ ಅದು ಐತೆ ಅಂತ ತಿಳ್ಕೋಬೇಕು. ಹಾಗೆ ಇಲ್ಲಿ ಏನಂತ ಕೇಳಿದ್ರೆ ಆ ವಿರಾಟ ಪುರುಷನಿಂದ ಮನು ಮತ್ತು ಶತರೂಪ ಇವರು ಇಬ್ರು ಏನಂತ ಕೇಳಿದ್ರೆ ಆ ಬ್ರಹ್ಮನ ಬಲಭುಜ ಮತ್ತು ಎಡಭುಜದಿಂದ ಹುಟ್ಟಿದ್ದಾರೆ ಇವರು. ಇನ್ ದೋನೋ ಉತ್ಪನ್ನ ಹೋತೇವೆ, ಇವರಿಬ್ರು ಹುಟ್ಟಿರ್ತಕ್ಕಂಥವ್ರು ಆದ್ರು, ಹುಟ್ಟಿದ್ರು. ಅವ್ರ ತಿನ್ನ ದೋನೋತೆ ಮನುಷ್ಯಾದಿಕ ಸೃಷ್ಟಿ ಉತ್ಪನ್ನ ಹೋತಿ ಭೈ. ನೋಡಿ, ಇವರಿಬ್ಬರಿಂದ ಮನು ಮತ್ತು ಶತರೂಪನಿಂದ ಈ ಮನುಷ್ಯಾದಿ ಸೃಷ್ಟಿ ಉತ್ಪನ್ನ ಆಯ್ತು. ನಮ್ಗೆ ಯಾಕೆ ಮನುಷ್ಯ ಅಂತ ಕರೆದರೆ, ನಮ್ಮ ಮೂಲ ಪುರುಷ ಯಾರು? ಮನು. ಮನುವಿನಿಂದ ನಾವೆಲ್ಲ ಹುಟ್ಟಿದೇವೆ ಅಂತ ತಿಳ್ಕೊಂಡು ನಮ್ಗೆ ಏನಂತ ಕರೀತಾರೆ? ಮನು ಅಂತ ಕರಿತಾ ಇದ್ರು, ಮನುಷ್ಯ ಅಂತ ಕರಿತಾ ಇದ್ರು. ಹೌದಿಲ್ಲ? ನಾವು ಯಾರದಿಂದ ಹುಟ್ಟಿದೆವು? ಆ ವಿರಾಟ ಪುರುಷನಿಂದ ಹುಟ್ಟಿದಂತ ಯಾವ ಮನು ಮತ್ತು ಅವ್ರದಿಂದ ನಾವು ಹುಟ್ಟಿದೆವು. ನಾವು ಮಂಗ್ಯಾನಿಂದ ಹುಟ್ಟಿದವರು ಅಲ್ಲ. ಅದಕ್ಕಾಗಿ ಈ ಮಂಗ್ಯಾನ ಬುದ್ಧಿ ನಮ್ಮ ಸನಾತನ ಧರ್ಮದಲ್ಲಿ ಇಲ್ಲ. ಆ ಡಾರ್ವಿನ್ ಏನೋ ಹೇಳ್ಕೊಂಡು ಬಂದಾರ, ಅದು ವಿಕಾಸವಾದ ಅವ್ರೊಂದು ಥರದ ಅವ್ರದೊಂದು ಅನುಭವ ಆ ರೀತಿ ಹೇಳ್ಕೊಂಡು ಬಂದಿದ್ರೆ ಇರಲಿ. ಆದ್ರೆ ಒಟ್ಟಾರೆ ಏನಂತ ಕೇಳಿದ್ರೆ ನಾವೆಲ್ಲ ನಮ್ಮ ಪರಂಪರೆ, ನಮ್ಮ ಹಿರಿಯರು, ನಮ್ಮ ಮೂಲ ಪುರುಷ ಯಾರು ಅಂತ ಕೇಳಿದ್ರೆ ಮನು ಅಂತ ಹೇಳಬೇಕು, ಮಂಗ್ಯ ಅಂತ ಹೇಳಬಾರದು. ತಾ जिस प्रकार ते ता विराट पुरुष ते मनो शतरूप उत्पत्ति भई है. ಯಾವ ಪ್ರಕಾರವಾಗಿ ಆ ವಿರಾಟ ಪುರುಷನಿಂದ ಮನು ಮತ್ತು ಶತರೂಪ ಇವರಿಬ್ರು ಏನಂತ ಕೇಳಿದ್ರೆ ಹುಟ್ಟಿದ್ದಾರೆ. ತಥಾ ತಾ ಮನು ಶತರೂಪಾತೆ ಮನುಷ್ಯಾದಿಕ ಸೃಷ್ಟಿಗೆ ಉತ್ಪತ್ತಿ ಭೈ ಹೇ. ಆ ಮನು ಮತ್ತು ಶತರೂಪ ಇವರಿಂದ ಏನಂತ ಕೇಳಿದ್ರೆ ಮನುಷ್ಯವೇ ಬದಲ ಮಾಡಿಕೊಂಡು ಇದು ಸಂಪೂರ್ಣ ಸೃಷ್ಟಿ ಅವ್ರಿಂದಲೇ ಇದು ಉತ್ಪನ್ನ ಆಗ್ಯದಂತ ತಿಳ್ಕೋಬೇಕು. ಸೊ ಪ್ರಕಾರ ಅದು ಹೆಂಗ್ರಿ, ಅದು ಸ್ವಲ್ಪ ನಮ್ಗೆ ಹೇಳಿರುತ್ತಂದ್ರೆ ಇಲ್ಲಿ ಹೇಳಲ್ಲ. ಯಾಕಂತ ಕೇಳಿದ್ರೆ ಇಲ್ಲಿ ಹೇಳಿದ್ರೆ ಮತ್ತೆ ಇದನ್ನು ಗ್ರಂಥ ಬೃಹತ್ ಆಗ್ತದೆ, ದೊಡ್ಡದಾಗ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ सो प्रकार आ प्रकार आत्म पुराण के चतुर्थ अध्याय विषय हमने विस्तार से निरूपण करे है. ಆತ್ಮ ಪುರಾಣದಲ್ಲಿ ನಾವು ಏನು ಮಾಡಿದೆವು, 4ನೇ ಅಧ್ಯಾಯದಲ್ಲಿ ವಿಸ್ತಾರ ಪೂರ್ವಕವಾಗಿ ಆ ಮನುವಿನಿಂದ ಮನುಷ್ಯವೇ ಮೊದಲು ಮಾಡಿಕೊಂಡು ಸೃಷ್ಟಿ ಹೆಂಗೆ ಹುಟ್ಟ್ಯದ ಅನ್ನೋದೇನಂತ ಕೇಳಿದ್ರೆ ಅಲ್ಲಿ ವಿಚಾರ ಮಾಡಲಾಗಿದೆ, ಹೇಳಲಾಗಿದೆ. ಸೊ ತಹಶೇ ಜಾನಿಲೇಣ, ನೀವು ತಿಳ್ಕೋಬೇಕೆ ಅಂತಂದ್ರೆ ನೀವು ಅಲ್ಲಿ ಆ ಗ್ರಂಥ ಮುಖಾಂತರವಾಗಿ ನೀವು ತಿಳ್ಕೋರಿ ಅಂತ ಹೇಳ್ತಾ ಇದ್ರ. और ता ब्रह्मांड के अंतर्गत जा पंचीकृत पृथ्वी है. ನೋಡ್ರಿ, ಈ ಬ್ರಹ್ಮಾಂಡದ ಒಳಗಡೆ ಯಾವ ಪಂಚೀಕೃತ ಅಂದ್ರೆ ಪಂಚೀಕರಣವಾಗಿರತಕ್ಕಂಥ ಯಾವ ಪೃಥ್ವಿ ಅದಲ್ಲೋ ತಾ ಪೃಥ್ವಿ ಇದೆ. ಈ ಯಾವ ಪೃಥ್ವಿದಿಂದ ಭೂಮಿದಿಂದ ವ್ರೀಹಿ ಯವಾದಿ ಔಷಧಿ ಉತ್ಪನ್ನ ಹೋತೇವೆ. ವ್ರೀಹಿ ಅಂದ್ರೆ ಏನಂತ ಕೇಳಿದ್ರ ಅಕ್ಕಿ ಅಂದ್ರೆ ನಾವು ನೆಲ್ಲ ಅಂತೇವೆ, ಕೆಲವರು ಭತ್ತ ಅಂತಾರೆ, ಕೆಲವರು ಕಳವಿ ಅಂತಾರೆ. ಈ ಗುಲ್ಬರ್ಗ ಸೈಡ್ ಹೋದ್ರಿ ಅಂದ್ರೆ ಈ ನೆಲ್ಲಿಗೆ ಏನಂತ ಕರೀತಾರೆ ಅಂತ ಕೇಳಿದ್ರೆ ಕಳವಿ ಅಂತಾರೆ. ಈ ವರ್ಷ ನಮ್ಮ ಕಡೆ ಕಳವಿ ಭಾಳ ಅದು ಅಂತಂದ್ರು ನಾ ಗಾಬರಿನೇ ಅಂತ ನನಗೆ ಗೊತ್ತಿರ್ಲಿಲ್ಲ. ಮೊದಲ ಯಾಕ್ರಿ ಅಷ್ಟು ನಿಮ್ಮ ಕಡೆ ಕಳ್ತಾನ ಅದು ಏನಂತ ನಂದ ಕಳ್ತಾನ ಇಲ್ರಿ ಅಂತಂದ್ರೆ ಮತ್ತೆ ಕಳವಿ ಅದು ಅಂತಂದ್ರೆ ನೀವು ಕಳವಿ ಅಂದ್ರಿ ಅಕ್ಕಿ ಮಾಡ್ತಾರ ನೋಡ್ರಿ, ಅವಕ್ಕೆ ನಾವು ಕಳವಿ ಅಂತೀವಿ ಅಂತಂದ್ರೆ ಚಲೋ ಆಯ್ತು ನೋಡಪ್ಪ ಅಂತೀರ. ಆ ಸೈಡ್ ಹೋದ್ರೆ ಕಳವಿ ಅಂತಾರೆ, ನಮ್ಮ ಕಡೆ ಬಂದ್ರೆ ನೆಲ್ ಅಂತಾರೆ. ಇದೇ ನೀವು ಮಲ್ನಾಡಕ್ಕೆ ಹೋದ್ರೆ ಭತ್ತ ಅಂತಾರೆ, ವ್ರೀ ಅಂದ್ರೆ ಏನಂತ ಕೇಳಿದ್ರೆ ಅಕ್ಕಿ. ಅದಕ್ಕೆ ಅರ್ಥ ಏನಾಗ್ತದ, ವ್ರೀ ಅಂದ್ರೆ ಅಕ್ಕಿ. ಯವಾದಿ ಯವಾದಿ ಅಂದ್ರೆ ಅವಿಸಿ, ಯವನ್ನೇ ಮೊದಲು ಹಿಂಗೆಲ್ಲ ಎಲ್ಲ ಧನಧಾನ್ಯಗಳು ಎಷ್ಟದವ ಎಲ್ಲ ಏನಂತ ಕೇಳಿದ್ರೆ ಔಷಧಿ ಉತ್ಪನ್ನ ಹೊಂದಿವಿ. ಇವೆಲ್ಲ ಔಷಧಗಳ್ರಿ, ಇವೆಲ್ಲ ಏನದ ಔಷಧದ. ಯಾಕಂತ ಕೇಳಿದ್ರೆ ಹಸಿವೆ ಅನ್ನೋದೊಂದು ರೋಗ, ಹಸಿವೆ ಅನ್ನೋದೊಂದು ಏನದ ರೋಗದ. ಅದಕ್ಕೆ ಔಷಧ ಏನು, ಊಟವೇ ಆಹಾರವೇ ಔಷಧದ. ಪ್ರತಿ ಲಕ್ಷಕ್ಕೆ
ಅದಕ್ಕೆ ಸಂತರ ಇದಕ್ಕೆ ರೋಗಾಚೆ ಭಂಡಾರ ಅಂತಾರೆ. ಹೌದಿಲ್ಲ? ನಮ್ಗೆ ಯಾರು ರೋಗ ಇಲ್ಲ ಅಂತ ಅನ್ನಕ್ ಹೋಗ್ಬೇಡ್ರಿ. ಹಸಿವನ್ನಿದೆ ಇದು ದೊಡ್ಡ ರೋಗ ಅದು, ಪ್ರತಿ ಲಕ್ಷಕ್ಕೆ. ಮತ್ತೆ ಇದಕ್ಕೆ ಔಷಧ ಏನಂತ ಕೇಳಿದ್ರೆ ಆಹಾರ ಊಟ ಮಾಡಿದೆವು ಅಂದ್ರೆ ಅದು ಎಷ್ಟು ಒಂದು 3 ತಾಸು ಗಪ್ಪಿರ್ತದ. ಮತ್ 3 ತಾಸು ಆಯ್ತಂದ್ರೆ ಸಿದ್ದರಾಮ ಮಾಲಿಂಗ ಏನ್ ಮಾಡಕತ್ತೀರಿ, ಎದ್ದಿರಿಲ್ಲ, ಯಾನ್ ಆಯ್ತಿಲ್ಲ, ಏನದ ಕೇಳಿದ್ರೆ ಹಿಂಗ ಇದು ರೋಗದ ಉತ್ಪತ್ತಿ ಆಯ್ತಂದ್ರೆ ಹಿಂಗ ಆಹಾರ ಔಷಧ ಏನ್ ಕೇಳಿದ್ರೆ ಬೇಡ್ತಾರೆ. ಇದು तेन औषधियों ते व्रीहि यवारिक अन्न उत्पन्न होते वे. ಈ ಔಷಧಿಗಳಿಂದ ವ್ರೀಹಿ ಯವಾರಿಕ್ ಹೀಗೆ ಕೇಳಿದ್ರೆ ಅನ್ನ ಉತ್ಪನ್ನ ಆಯಿತು ಅಂತ ತಿಳ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ಅನ್ನಕ್ಕೂ ಈ ಅನ್ನವನ್ನೇ ಸ್ತ್ರೀಯ ತಥಾ ಪುರುಷ ಭೋಜನ ಕರ್ತೇವೆ. ಈ ಅನ್ನವೇ ಎಲ್ಲ ಸ್ತ್ರೀಯರು ಊಟ ಮಾಡ್ತಾರೆ, ಎಲ್ಲ ಪುರುಷರು ಊಟ ಮಾಡ್ತಾರೆ. ತಹ ಪುರುಷ ಶರೀರ ವಿಷಯಿತೋ ಅನ್ನ ಶುಕ್ರ ರೂಪ ಪರಿಣಾಮಕ್ಕೂ ಪ್ರಾಪ್ತ ಹೋತಾ ಭಯ. ಈ ಪ್ರಕಾರವಾಗಿ ಪುರುಷ ಶರೀರದಲ್ಲಿ ಈ ಅನ್ನವೇ ಶುಕ್ರ ರೂಪದಿಂದ ಪರಿಣಾಮಕ್ಕೆ ಪ್ರಾಪ್ತ ಆಗ್ತದೆ. ಅವ್ರವ್ರ ಪ್ರಕೃತಿ ಅನುಸಾರವಾಗಿ ಅಲ್ಲಿ ಏನು ಉತ್ಪನ್ನ ಬೇಕದು ಉತ್ಪನ್ನ ಆಗ್ತದೆ. ಜಿಸ್ ಶುಕ್ರಕ್ಕೂ ರೇತ್ ಬಿ ಕೈ, ಇದೇ ಶುಕ್ರಕ್ಕೆ ಏನಂತ ಕರೀತಾರೆ, ರೇತಸ್ ಅಂತಲೂ ಕೂಡ ಕರೀತಾರೆ. ಅವ್ರ ತಾ ಸ್ತ್ರೀ ಶರೀರ ವಿಷಯ ಸೋ ಅನ್ನ ಶೋಣಿತ ರೂಪ ಪರಿಣಾಮಕ್ಕೂ ಪ್ರಾಪ್ತ ಹೋತಾವೆ. ಅದೇ ಸ್ತ್ರೀ ಅಂಗದಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಈ ಅನ್ನವೇ ಶೋಣಿತ ರೂಪ ಅಂದ್ರೆ ರಕ್ತ ರೂಪದಿಂದ ಅದು ತಯಾರ ಆಗ್ತದೆ. ತಹ ಪುರುಷಕ್ಕೆ ವೀರ್ಯ ಕಾ ನಾಮ ಶುಕ್ರ ಹೈ और स्त्री के वीर्य का नाम ಶೋಣಿತ है. ಇಲ್ಲಿ ಎರಡೂ ಇವು ಬೀಜಾಣುಗಳೇ, ಅಂಡಾಣುಗಳೇ ಇರ್ತಾವೆ. ಇವಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ರೆ ಪುರುಷನಲ್ಲಿ ಇದಕ್ಕೆ ವೀರ್ಯ, ಪುರುಷನಲ್ಲಿ ಇರ್ತಕ್ಕಂಥ ವೀರ್ಯಕ್ಕೆ ಏನಂತ ಕರೀತಾರೆ, ಶುಕ್ರ ಅಂತ ಕರೀತಾರೆ. ಮತ್ತು ಸ್ತ್ರೀಯ ವೀರ್ಯದಲ್ಲಿ ಇರ್ತಕ್ಕಂಥದಕ್ಕೆ ಶೋಣಿತ ಅಂತ ಕರೀತಾ ಇದ್ದಾರೆ. ತಾ ಪಿತಾ ಮಾತಾಕ್ಕೆ ಶುಕ್ರ ಶೋಣಿತತೆ ಮನುಷ್ಯಾದಿಕ ಸ್ಥೂಲ ಶರೀರ ಉತ್ಪನ್ನ ಹೋತೇವೆ. ಆ ಯಾವ ತಂದೆ ಮತ್ತು ತಾಯಿಯ ಯಾವ ಶುಕ್ರ ಮತ್ತು ಶೋಣಿತದಿಂದ ಈ ಮನುಷ್ಯಾದಿ ಸ್ಥೂಲ ಶರೀರಗಳು ಏನಾಗಿವೆ ನಿರ್ಮಾಣ ಆಗಿರ್ತವೆ. ಅವು ಸೊ ಸ್ಥೂಲ ಶರೀರ ಭಿ, ಆ ಸ್ಥೂಲ ಶರೀರ ಆದ್ರೂ ಕೂಡ ಹೆಂಗ ಉತ್ಪನ್ನ ಆಗ್ತವ, ಅದ್ರೊಳಗೆ ಏನು ಪ್ರಕಾರ ಅದು ಮತ್ತೆ ತಿಳಿಸ್ತಾನ. जरायुज अंडज श्वेदज उद्भिज इस भेद करके 4 प्रकार का होवे है. ಈ ಪ್ರಕಾರವಾಗಿ ಅಂತ ಕೇಳಿದ್ರೆ 4 ಖಾಣಿಗಳವ. ಇವಕ್ಕೆ ಜೀವಖಾಣಿ ಅಂತ ಕರೀತಾರೆ. ಯಾವ ಖಾಣಿ ಇದು? ಜೀವಖಾಣಿ. ಜರಾಯುಜ, ಜ ಅಂದ್ರೆ ಉತ್ಪತ್ತಿ, ಅಂದ್ರೆ ಜರಾಯು ಎಂಬುದು ಒಂದು ಚರ್ಮದ ಏನಿರ್ತದ ಅಂತ ಕೇಳಿದ್ರೆ ಚೀಲ ಇರ್ತದ. ಆ ಚೀಲದೊಳಗೆ ಇದು ಹುಟ್ಟದ, ಇದಕ್ಕೆ ಏನಂತ ಕರೆದ್ರೆ ಜರಾಯುಜ ಅಂತ ಕರೆದಿದ್ದಾರೆ. ಈಗ ನಾವೆಲ್ಲ ಜರಾಯುಜದಾಗೆ ಹುಟ್ಟಿದವರು. ಈ ಆಕಳು ಮತ್ತೆ ಕೇಳಿದ್ರೆ ಕುರಿ, ಆಡು ಇವೆಲ್ಲ ಅದಾವಲ್ಲ, ಕುದುರೆ, ಕತ್ತೆ, ಇವೆಲ್ಲ ಜರಾಯುಜದೊಳಗೆ ಹುಟ್ಟತಕ್ಕಂಥವು ಇವೆಲ್ಲ ಪ್ರಾಣಿಗಳು. ಅಂಡಜ, ಜ ಅಂದ್ರೆ ಉತ್ಪತ್ತಿ, ಅಂಡದಿಂದ ಹುಟ್ಟತಕ್ಕಂಥವು ಅಂದ್ರೆ ತತ್ತೆ, ಮೊಟ್ಟೆಯಿಂದ ಹುಟ್ಟತಕ್ಕಂಥವು. ಇವೆಲ್ಲ ಏನಂತ ಮೊಟ್ಟೆಯಿಂದ ಹುಟ್ಟತಕ್ಕಂಥವು ಪಕ್ಷಿಗಳು ಅದಾವ. ಮತ್ತು ತಿರಿಯಕ್ ಪ್ರಾಣಿಗಳು ಅದಾವ. ತಿರಿಯಕ್ ಯಾವ ಅಂತ ಕೇಳಿದ್ರೆ ಹಾವು, ಇವು ಏನಂತ ತತ್ತಿದಿಂದ ಹುಡ್ತಾವ. ನಿಮ್ಮ ಮನ್ಯಾಗ ಹಲ್ಲಿ ಇರ್ತಾವಲ್ಲ, ಹಲ್ಲಿ ಅದು ತತ್ತಿದಿಂದ ಹುಡ್ತಾವ. ಇವೆಲ್ಲ ಅಂಡಜ ಅಂತ ತಿಳ್ಕೊಬೇಕು. ಶ್ವೇದಜ ಅಂದ್ರೆ ಬೆವರದಿಂದ ಹುಡ್ತಕ್ಕಂಥವು. ಹೌದಿಲ್ಲ? ಈಗ ಇದು ನಾವು ಸಣ್ಣರಿದ್ದಾಗ ಅವು ಗೌಟಿ ಕ್ಯಾಂಬ್ರಿಕ್ ಅಂತ ಬಟ್ಟೆಗಳಿದ್ದು, ಆ ಬಟ್ಟೆ ಉಪಯೋಗ ಮಾಡ್ತೀವಿ. ಅವಾಗ ಏನ್ರಿ ಮನುಷ್ಯ ಫಕ್ತ ಏನಂತ ಕೇಳಿದ್ರೆ ಕಣ್ತುಂಬ ಅನ್ನ ಕಣ್ತುಂಬ ನಿಂತಿದ್ರೆ ಸಾಕಂತಿರೋ. ಭಾಳ ಅಪೇಕ್ಷೆ ಇರಲಿಲ್ಲ ಮನುಷ್ಯರಿಗೆ. ಇರಾಕೆ ಒಂದಿಷ್ಟು ಮನೆ, ಉಣಾಕೆ ಎಷ್ಟು ಅನ್ನ, ಮರ್ಯಾದೆ ಮುಚ್ಕೊಳ್ಕಿಟ್ಟು ಬಟ್ಟೆ ಆದ್ರೆ ಸಾಕು, ಮತ್ತು ಉಳಿದದ್ದು ಏನೂ ಬೇಕಾಗಿತ್ತಿಲ್ಲ. ಅದಕ್ಕೆ ಆರಾಮಿದ್ರು. ಒಬ್ರಿಗಿಂತ ನಾ ಎಷ್ಟು ಉಣ್ತೀನಿ, ನೀ ಎಷ್ಟು ಉಂಡಿ, ನೀ ಎಷ್ಟು ಭಾರ ಎತ್ತಿ, ನಾ ಎಷ್ಟು ಭಾರ ಎತ್ತಿ, ಹಿಂಗವಾಗಿತ್ತು. ಈಗ ಹಂಗಿಲ್ಲ, ಅದೆಲ್ಲ ಹೋಯ್ತದ ಬತ್ತಿ ಲಕ್ಷಕ್ಕೆ. ಅದಕ್ಕೆ ಶ್ವೇದಜ ಯಾಕೆ ಹೇಳಿದ್ದೀನಿ ಅಂತ ಕೇಳಿದ್ರೆ ಇದು ಯಾಕೆ ಹೇಳಿದ, ಅವಾಗ ಏನಕ್ಕೆ ಅಂತ ಕೇಳಿದ್ರೆ ಏನ ಕೂರಿ ಹಾಕಿ ಯಾವಾಗ ಮೈಯಾಗ ಹಂಗ್ಯಾಗ ಹಾಕ್ತೀವಿ ಅವೆಲ್ಲ ಮೊದಲ. ಹೌದಿಲ್ಲ? ತಲೆಯಾಗನೂ ಹಾಕ್ತವೆ. ಈಗಾದ್ರೂ ಹೆಚ್ಚಾಗಿ ಯಾರು ತಲೆಗೂ ಹಾಕ್ತವೆ. ತಲೆ ಸ್ವಚ್ಛ ಇಟ್ಕೊಳ್ಳಿಲ್ಲ ಅಂದ್ರೆ ಅವು ಅತಿ ಉಷ್ಣತೆ ಆಯ್ತು, ಬೆವರು ಬತ್ತಪ್ಪ ಅಂದ್ರೆ ಅದರಿಂದ ಏನಾಗ್ತವೆ, ಉತ್ಪನ್ನ ಆಗ್ತವೆ. ಏನ ಅದರಿಂದೇ ಹುಡ್ತವೆ. ಹೌದಿಲ್ಲ? ಮತ್ತೇನಂತ ಕೇಳಿದ್ರೆ ಈ ತಗಣಿಗಳು ಹಾಕ್ತಿವಲ್ಲ ಮನ್ಯಾಗ, ಅವಾಗೆಲ್ಲ ಮಣ್ಣಿನ ಗಾಡಿಗಳು ಇರ್ತೀವಿ, ಮಣ್ಣಿಲೇ ಸಾರಿಸ್ತಿದ್ರು. ಅವೆಲ್ಲ ಏನಂತ ಕೇಳಿದ್ರೆ ತಗಣಿಗಳು ಇರ್ತೀವ.
ಅವು ಟ್ರೇನ ಬಸ್ಸಿನಾಗೂ ಕೂಡ ಇರ್ತೀವಿ. ಹೌದಿಲ್ಲ? ಇವೇನು ಅವಕ್ಕೇನಂತ ಕರೀತಾರ? ತಗಣಿ ಅಂತ ಕರಿತಾ ಇದಾರೆ. ಮತ್ತೆ ಇವು ನೊಣಾಪಣ ಆತವಲ್ಲ, ಇವು ಎದರದಿಂದ? ಈ ಶ್ವೇದಜನೆ ಇವೆಲ್ಲ ಬೆವರದಿಂದ ಆಗ್ತಕ್ಕಂಥವು. ಅದೇ ಹೇಳ್ತಾ ಇದ್ದಾರೆ ಇದು ನೋಡಿ. ಶ್ವೇದಕ್ಕೆ ಉತ್ಪನ್ನ ಹೋಗ್ತೇವೆ. ಶ್ವೇದಜ ಅಂದ್ರೆ ಬೆವರದಿಂದ ಹುಡ್ತಕ್ಕಂಥವು. ಉದ್ಬೀಜ ಬೀಜದಿಂದ ಹುಡ್ತಕ್ಕಂಥದ್ದು. ಅದಕ್ಕೆ ಏನಂತ ಕರೀತಾರ? ಉದ್ಬೀಜ. ಎಲ್ಲ ವನಸ್ಪತಿಗಳು ಎದರಿಂದ ಹುಡ್ತಾವ? ಬೀಜದಿಂದ. ಅದಕ್ಕೆ ಉದ್ಬೀಜ ಅಂತ ಕರಿತಾ ಇದ್ದಾರೆ. ಈ ಪ್ರಕಾರವಾಗಿ ಏನಂತ ಕೇಳಿದ್ರೆ ಇವು 4 ಪ್ರಕಾರ. ಇವು ಜೀವಖಾಣಿಗಳು. ಇವಕ್ಕೆಲ್ಲ ಜೀವರಾಶಿ ಅಂತಾನೆ ಕರೆದಾರ. ತಹ माता के उदर विषय गर्भ को आच्छादन करने हारा जो चर्म विशेष है ताका नाम जरायु है. जरायु ಎದಕ್ಕಂತ ಹೇಳ್ತಾರಂತ ಕೇಳಿದ್ರೆ, ಮಾತಾ ಕೆ ಉದರ ವಿಷಯ, ತಾಯಿಯ ಹೊಟ್ಟೆಯೊಳಗೆ, ಗರ್ಭಕ್ಕೂ ಆಚ್ಛಾದನ ಕರಣೆಹಾರ ಅಂದ್ರೆ ಆ ಮಗುವಿಗೆ ಮುಸ್ತಕ್ಕಂಥದ್ದು ಯಾವ ಚರ್ಮದ ಪರದೆ ಅದಲ್ಲ, ಆ ಪರದೆಗೆ ಏನಂತ ಕರಿತಾರೆ? ಆ ಚರ್ಮ ವಿಶೇಷಕ್ಕೆ ಇಲ್ಲಿ ಜರಾಯು ಅಂತ ಕರಿತಾ ಇದ್ದಾರೆ. ಹೌದಿಲ್ಲ? ಈ ಆಕಳ ಕರು ಹಾಕಿದಾಗ ಅದು ಪೂರ್ಣದ ಇದನ್ನೇ ಇರ್ತದೆ. ಅದು ಮೊತಾಟಿ ಹರಿದ ಅಂತಾರೆ ನಮ್ಮ ಕಡೆ. ಆ ಚರ್ಮ ಹರಿದ ಅಂತಾರೆ. ಹರಿದ ಕೂಡಲೇ ಅದ್ರೊಳಗೆ ಇರ್ತಕ್ಕಂಥ ನೀರಪ್ಪ ಅವೆಲ್ಲ ಹೊರಗೆ ಬೀಳ್ತದೆ. ಅವಾಗ ಅದು ಕರು ಏನಂತ ಕೇಳಿದ್ರೆ ಅವಾಗ ಉಸಿರಾಟ ಶುರು ಆಗ್ತದೆ ಎದುರಿಗೆ ಕರುವಿಗೆ. ಇಲ್ಲಾದ್ರೆ ಏನಂತ ಕೇಳಿದ್ರೆ ಎಷ್ಟು ನೋಡ್ರಿ, ಇದೆಲ್ಲ ಸಲೈನ್ ಎದ್ರ ಮೇಲೆ ಹೊರಟದ, ಎದ್ರ ಮೇಲೆ ಕಂಡು ಹಿಡಿದ್ರೆ ಬಿಡ್ತದ. ಈಗ ತಾಯಿ ಉಂಡಂತ ಆಹಾರ, ಆ ಅನ್ನ ಆ ಮಗುವಿಗೆ ಹೆಂಗೆ ಹೋಗ್ತದೆ ಗೊತ್ತದ? ಮಕ್ಕಳು ಹುರಿ ಇರ್ತದಲ್ಲ, ಹುರಿ. ಹೌದಲ್ಲ? ಅದು ತಾಯಿಯ ಆ ಪಚನೇಂದ್ರಿಯಕ್ಕೂ ಮತ್ತೇನಂತ ಕೇಳಿದ್ರೆ ಆ ಮಗುವಿಗೂ ಆ ಮಕ್ಕಳಕ್ಕೂ ಅದೇನಂತ ಕನೆಕ್ಷನ್ ಇರ್ತದೆ. ಹೆಂಗ ನಮಗೆ ಸಲಾಯಿನ ಹಚ್ಚಿದ್ರಂದ್ರೆ ಆ ಪೈಪ್ ಮುಖಾಂತರವಾಗಿ ಹೆಂಗೆ ಏನಂತ ಕೇಳಿದ್ರೆ ಅದು ಔಷಧ ಬರ್ತದಲ್ಲ, ಹಂಗ ತಾಯಿ ಉಂಡಂತ ಅನ್ನ ಆ ಕುರಿ ಮುಖಾಂತರವಾಗಿ ಯಾರಿಗೆ ಬರ್ತದೆ ಅಂತ ಕೇಳಿದ್ರೆ ಮಗುವಿಗೆ ಬರ್ತದೆ. ಹಿಂಗೆಲ್ಲ ವ್ಯವಸ್ಥೆ. ಮತ್ತು ಹೊರಗೆ ಬರ್ತಂದ್ರೆ ಇನ್ನು ಸಂಬಂಧ ಕಡಿತಾರೆ. ಹೌದಿಲ್ಲ? ಅದು ಹುರಿ ಏನಂತ ಕೇಳಿದ್ರೆ ಕಟ್ ಮಾಡ್ತಾರೆ, ಕಟ್ ಮಾಡಿ ಬಿಡ್ತಾರೆ. ಅಂದ ಹೊರಗಿಂದ ಬೇಡ್ತದ, ನಿಮ್ಗೆ ಹೊರಗಿಂದ ಬಂದಾಯ್ತು, ಗೊತ್ತಾಯ್ತು. ಇದೆಲ್ಲ ವೈದ್ಯಕೀಯ ಕ್ಷೇತ್ರದಲ್ಲಿ ಇದೆಲ್ಲ ಇದ್ರ ಮೇಗಿಂದ ಕಂಡು ಹಿಡಿದಾರೆ. ತಾ ಜರಾಯುತೆ ಉತ್ಪನ್ನ होने वाले शरीर जरायुज कहे जावे है. ಈ ಜರಾಯುದಿಂದ ಹುಡ್ತಕ್ಕಂಥ ಯಾವ ಶರೀರ ಅದ ಇದಕ್ಕೇನಂತ ಕರೆದ್ರೆ ಜರಾಯುಜ. ಈ ಶರೀರಕ್ಕೆ ಏನನ್ಬೇಕು? ಜರಾಯುಜ. ಜೈಸೆ ಹೇಗೆ ಅಂದ್ರೆ ಮನುಷ್ಯ, ಗೌ, ಅಶ್ವ, ಅಜ ಆದಿ ಶರೀರ. ಹೀಗೆ ಜರಾಯುಜದಿಂದ ಅಂದ್ರೆ ಜರಾಯುದಿಂದ ಹುಡ್ತಕ್ಕಂಥವು ಯಾವ? ಮನುಷ್ಯ ಮತ್ತು ಗೋ ಅಂದ್ರೆ ಆಕಳು, ಅಶ್ವ ಅಂದ್ರೆ ಕುದುರೆ, ಅಜ ಅಂದ್ರೆ ಏನಂತ ಕೇಳಿದ್ರೆ ಆಡು ಅಥವಾ ಕುರಿ ಏನಂತೀರಿ ಅಂದ್ರೆ ಆದಿಕ ಶರೀರ ಹೇ. ಇವಿಷ್ಟೇ ಇಲ್ಲ, ಇವು ಕೆಲವೊಂದು ಉದಾಹರಣೆ ಹೇಳಿದ್ರೆ ಇದರಂತೆ ಉಳಿದುದು ನೀವು ಅವೆಲ್ಲ ತಿಳ್ಕೊರಿ ಅಂತ. और अंडे ते उत्पन्न होने वाले जे शरीर है ते अंडज कया जावे है. ಅಂದ್ರೆ ಮೊಟ್ಟೆಯಿಂದ ಹುಟ್ಟತಕ್ಕಂಥ ಯಾವ ಶರೀರಗಳಿದಾವೆ ಅವಕ್ಕೆ ಏನಂತ ಕರೆದಾರೆ ಅಂತ ಕೇಳಿದ್ರೆ ಅಂಡಜ ಅಂತ ಕರಿತಿದ್ದಾರೆ. ಈಗ ಕೋಳಿ ಅದಾವ, ಗುಬ್ಬಿ ಅದಾವ, ಇವೆಲ್ಲ ಎದರಿಂದ ಹುಡ್ತಾವ? ಅದಕ್ಕೆ ಇವಕ್ಕೆ ಏನನ್ಬೇಕು? ಅಂಡಜ. ಅಂದ್ರೆ ಅಂಡದಿಂದ ಹುಡ್ತಾವ, ಅದಕ್ಕೆ ಅಂಡಜ. ಜೈಸೆ ಪಕ್ಷಿ ಸರ್ಪಾದಿಕ ಶರೀರ ಹೇ. ಪಕ್ಷಿಗಳು ಈ ತತ್ತಿದಿಂದಲೇ ಹುಡ್ತಾವ ಮತ್ತು ಸರ್ಪಾದಿಗಳು ತತ್ತಿಯಿಂದಲೇ ಹುಡ್ತಾ ಇದ್ದಾರೆ. ಅವ್ರ उष्णता विशेष रूप स्वेद ते उत्पन्न होने वाले जो शरीर है ते स्वेदज कहे जावे. उष्णता विशेष रूप ಯಾವಾಗ ಉಷ್ಣತೆ ಹೆಚ್ಚಾಗ್ತದಲ್ಲ ಅವಾಗ ನೋಡ್ರಿ, ಈ ಮಳೆಗಾಲ ಪ್ರಾರಂಭ ಆಗೋಕ್ಕಿಂತ ಮೊದಲು ಮಳೆ ಆಗ್ತದಲ್ಲ ಪ್ರಾರಂಭ ಆಗುವಾಗ, ಹೌದಿಲ್ಲ? ಅವಾಗ ನೀವು ನೋಡ್ಬೇಕು ಅತೀ ಉಷ್ಣತಾ ಆಗಿರ್ತದ ವಾತಾವರಣದಲ್ಲಿ. ಅವಾಗ ಮಳೆ ಆಗ್ತಿರ್ತದ. ಆ ಮಳೆ ಆದ ತಕ್ಷಣ ಭೂಮಿಯೊಳಗಿಂದ ಏನಂತ ಕೇಳಿದ್ರೆ ಅವು ಪಂಕದೂಳ ಹೇಳ್ತಾವ. ಎಷ್ಟು ರೀ ಭಯಂಕರ ಪಂಕದೂಳ ಹೇಳ್ತಾವ. ಹಿಂಗೆ ಅವ್ರ ಜೀವನ ಎಷ್ಟು ಅಂತ ಕೇಳಿದ್ರೆ ಬಹಳ ಒಂದು ತಾಸ ಹರಡಿ ಅವು ಏನಂತವ, ಅವು ಪಂಕಗಳೆಲ್ಲ ರೆಕ್ಕೆಗಳೆಲ್ಲ ಉದುರಿ ಬೀಳ್ತವೆ. ಅದು ಮತ್ತೆ ನೆಲಕ್ಕೆ ಬೀಳ್ತವೆ. ಅಥವಾ ಅದು ಎಷ್ಟೊತ್ತು ಜೀವಂತ ಇರ್ತದೆ ಹೇಳಕ್ಕಾಗಲ್ಲ. ಮುಂದೆ ಅಂದ್ರೆ ಸತ್ತು ಹೋಗ್ತದೆ. ಅದ್ರ ಜೀವನ ಅಷ್ಟೇ. ಇದೇನಂತ ಕೇಳಿದ್ರೆ ಶ್ವೇದಜ. ಎದರಿಂದ ಹುಟ್ಟಿದ ಇದು? ಭೂಮಿಗೆ ಬೆವರು ಬಿಟ್ರೆ ಅವು ಹುಡ್ತಾವ, ನಮಗೆ ಬೆವರು ಬಿಟ್ರೆ ಏನು ಮೊದಲಾದಿಗಳು ಇವು ಹುಡ್ತಾವ. ಮತ್ತೇನು? ಉಷ್ಣತಾ ವಿಶೇಷ ರೂಪ ಶ್ವೇದತೆ ಅಂದ್ರೆ ವಿಶೇಷ ರೂಪವಾಗಿರ್ತಕ್ಕಂಥ ಉಷ್ಣತೆಯಿಂದ, ಶ್ವೇದತೆ ಅಂದ್ರೆ ಬೆವರದಿಂದ
उत्पन्न होणारे जे ಶರೀರ है ಉತ್ಪನ್ನ ಆಗ್ತಕ್ಕಂಥ ಯಾವ ಶರೀರಗಳದಾವ ಇವಕ್ಕೇನಂತ ಕರೀತಾರೆ ಶ್ವೇದಜ ಅಂತ ಕರಿತಾ ಇದ್ದಾರೆ. ಜೈಶೆ ಹೇಗೆ ಅಂದ್ರೆ ಉದಾಹರಣೆ ಕೊಡ್ತಾರೆ ಅವರು. ಯೂಕ್ ಯೂಕ್ ಅಂದ್ರೆ ಹೇನು ಕೂರಿ, ಮಶಕ ಅಂದ್ರೆ ನೊಣ, ಮತ್ಕುಣ ಅಂದ್ರೆ ತಗಣಿ, ಕೃಮಿ ಆದಿಕ ಶರೀರ, ಹಿಂಗ ಅನೇಕ ಕೃಮಿ ಆದಿಕ ಶರೀರಗಳು ಆ ಶ್ವೇದದಿಂದ ಹುಡ್ತಾವ. और भूमि को भेदन करके अपने अपने बीज ते जे शरीर उत्पन्न होवे ते शरीर उद्बीज कहे जावे. ಭೂಮಿ ಕೋ ಭೇದನ करके ಭೂಮಿ ಸೀಳಿ ಯಾವ ಹುಟ್ಟವಲ್ಲ ಇಂಥ ಯಾವ ಬೀಜದಲ್ಲೋ ಭೂಮಿ ಸೀಳಿ ಬರೋದು ಯಾವುದು ಅಂತ ಕೇಳಿದ್ರೆ ಬೀಜ ಹೌದಿಲ್ಲ. ಆ ಬೀಜನೇ ಏನಕ್ಕ ಅಂಕುರಿಸುವಾಗ ಭೂಮಿ ಸೀಳ್ತದ, ಸೀಳಿದ ಮ್ಯಾಗ ಅದ್ರೊಳಗಿಂದ ಏನಾಗ್ತದೆ ಅಂಕುರ ಹೊರಗೆ ಬರ್ತದೆ. ಬೀಜತೆ ಜೇ ಶರೀರ ಉತ್ಪನ್ನ ಹೋಯ್ ಬೀಜದಿಂದ ಯಾವ ಶರೀರಗಳು ಉತ್ಪನ್ನ ಆಗುತ್ತವೆಯೋ ತೇ ಶರೀರ ಆ ಶರೀರಗಳು ಉದ್ಬೀಜ ಕೈಯಾವೆ. ಅವಕ್ಕೆ ಏನಂತ ಕರೀತಾರ ಉದ್ಬೀಜ ಅಂತ ಕರೀತಾರೆ. ಜೈಸೆ ವೃಕ್ಷ ಲತಾ ತೃಣ ಆದಿಕ ಶರೀರ. ವೃಕ್ಷ ಅಂದ್ರೆ ಗಿಡ, ತೃಣ ಅಂದ್ರೆ ಹುಲ್ಲ, ಆದಿಕ ಅಂದ್ರೆ ಬೆಳ್ಳಿ ಗಿಳಿ ಮೊದಲಾದ ಇವೆಲ್ಲವು. ತಾ ಮನುಷ್ಯಾದಿಕ ಶರೀರ नहीं वृक्ष लतादि की भी जीवात्मा के शरीर है. ಈ ವನಸ್ಪತಿಯಲ್ಲಿನೂ ಕೂಡ ಏನಂತ ಕೇಳಿದ್ರೆ ಜೀವನ ಜೀವಿಲ್ಲ ಅಂತಿಲ್ಲ ಹೌದಿಲ್ಲ. ಹೆಂಗ ಮನುಷ್ಯಾದಿಕ ಶರೀರಕ್ಕೆ ನ್ಯಾಯಿ ಈ ಮನುಷ್ಯನೇ ಮೊದಲ ಮಾಡಿಕೊಂಡು ಯಾವ ಶರೀರಗಳದವಲ್ಲ ಈ ಶರೀರದಂತೆ ಇಲ್ಲಿ ವೃಕ್ಷ ಲತಾದಿಕ ಬಿ, ವೃಕ್ಷ ಅಂದ್ರೆ ಮರಗಳು, ಲತಾ ಅಂದ್ರೆ ಬಳ್ಳಿಗಳು, ಇವು ಕೂಡ ಜೀವಾತ್ಮಕ್ಕೆ ಶರೀರ. ಅವೊಂದು ಜೀವಾತ್ಮಂದ ಏನಂತ ಕೇಳಿದ್ರೆ ಶರೀರ ವಿಮಲಾರ್ಜುನ ಅಂತ ತಿಳ್ಕೊಂಡು ನಂದನ ಮನೆ ಮುಂದೆ 2 ವೃಕ್ಷಗಳಿರ್ತಾವೆ. ಆ 2 ವೃಕ್ಷಗಳಂದ್ರೆ ಅಂತ ಕೇಳಿ 2 ಗಂಧವರು ಶಪಿತರಾಗಿ ಶಾಪಗ್ರಸ್ತರಾಗಿ ವೃಕ್ಷ ರೂಪದಿಂದ ಪ್ರಕಟ ಆಗಿರ್ತಾರೆ. ಮುಂದೆ ಅವ್ರಿಗೆ ಉಶಾಪ ಏನು ಹೇಳಿದಂತ ಕೇಳಿದ್ರೆ ಯಾವಾಗ ಏನಂತ ಕೇಳಿದ್ರೆ ಕೃಷ್ಣ ಗೋಕುಲದಲ್ಲಿ ಬರ್ತಾನ, ಅವಾಗ ಏನಂತ ಕೇಳಿದ್ರೆ ನಿಮ್ ಉದ್ಧಾರ ಆಗ್ತದಂತ ಹೇಳಿದ್ರೆ. ಅವಾಗ ಯಶೋದೆ ಏನು ಮಾಡಿದ್ರು ಅಂತ ಕೇಳಿದ್ರೆ ಬಹಳ ಹಠಮಾರಿ ಇದ್ದ ಯಾರು ಕೃಷ್ಣ. ಅದು ಮೊದಲವು ಒಳ್ಳ ಅಂತಿದ್ದು, ಒಳ್ಳ ಅವು ಹೊರಗೆ ದೊಡ್ಡ ಒಳ್ಳಗಳು, ಆ ಒಳ್ಳಕ್ಕೆ ಕಟ್ಟಿದಳಕ್ಕಿ ಅವು ಮೊದಲು ಶೇರುಗಳಿದ್ದಲ್ಲ ಹಳೆಯ ಶೇರ್ ಬಿಡ್ತದ ನಿಮ್ಗೆ ಹೌದು ನಿನ್ನಾನು ಅದ ನೋಡಿ ಹಿಂಗ ನಡು ಹತ್ತಿ ತೆಳಗ ಗುಂಡ ಮೇಲ್ಗುಂಡ ಹಿಂಗ ಹೌದಿಲ್ಲ. ಈ ಟೈಪ್ ಅವು ಒಳಗಳು ಹಿಂಗ ಅಂಗಳದಾಗ ಇರ್ತೀವೋ ಮೊದಲ ಅವೆಲ್ಲ ಹಿಂಗೆ ಹೊರಗ ಏನಂತ ಕೇಳಿದ್ರೆ ಇವೆಲ್ಲ ಕೊಡ್ತೀರಿ. ಅವಾಗೆಲ್ಲ ಈ ಮಷಿನರಿ ವ್ಯವಸ್ಥೆ ಇರಲಿಲ್ಲ. ಆ ದೊಡ್ಡ ಒಳ್ಳಕ್ಕೆ ಕೃಷ್ಣ ಕಟ್ಟಿದಳು ಯಾರು ಯಶೋದ, ಕಟ್ಟಿ ಮನೆಯಾಗ ಕೆಲಸ ಮಾಡಕ್ ಹೋಗಿಳು. ಮತ್ತಿನ್ನ ಇವ ಏನು ಮಾಡ್ದ ಅಂತ ಕೇಳಿದ್ರೆ ಅಂಬೆಗಲ್ಲ ಹಚ್ಕೋತ ಹೋಗ್ತಿದ್ದ. ಅದು ಒಳ್ಳನ್ ದಪ್ಪ ಬಿತ್ತು ಬಿದ್ದು ಹಂಗೆ ಏನಂತ ಕೇಳಿದ್ರೆ ಅದು ಅವ್ನ ಬೆನ್ನ ಹತ್ತು ಯಾರದು ಯಾಕೆ ಕಟ್ಟಿದಳಲ್ಲ ಅದು ಹಿಂದೆ ಹಾಕೋತ ಬರ್ತಿತ್ತು. ಅವ 2 ಗಿಡಗಳ ಮಧ್ಯದೊಳಗಿಂದ ಹಾದು ಹೋಗ್ತಿದ್ದ ಯಾರು ಕೃಷ್ಣ. ಹಿಂಗ ಹಾದು ಹೋಗ್ತಿದ್ದ. ಅದು ಬಂದೇನಂತ ಕೇಳಿದ್ರೆ ಹಿಂಗ ಅಡ್ಡಗಳು ತಪ್ಪದು ಯಾವುದು ಒಳ್ಳ ಮತ್ತೆ ತಟ್ಟಿದ ಕೂಡಲೇ ಇವ ಪರಮಾತ್ಮ ಎಷ್ಟು ಒಂದು ಬಾಲವೀರ ನೋಡ್ರಿ. ಅವ್ ಹಾಗೆ ಏನಂತ ಕೇಳಿದ್ರೆ ಮುಂದೆ ಸರದ ಕೂಡಲೇ 2 ಏನಂತ ಗಿಡಕ್ಕದ ಏನು ಒಳ್ಳ ಅಡಕಾಸಿತ್ತಲ್ಲ ಈ ಜೋರಿಗಾಗಿ 2 ಗಿಡಗಳು ಮುರಿದ ಏನಂತ ಕೇಳಿದ್ರೆ ಭೂಮಿಗೆ ರಪ್ ಅಂತ ಬಿದ್ದು ಕೂಡಲೇ ಅಲ್ಲಿ ಅವರು 2 ಗಂಧರ್ವರು ಪ್ರಕಟರಾದರು. ಅವಾಗ ಕೃಷ್ಣನ ದರ್ಶನ ತಗೊಂಡವ್ರು ತಮ್ಮ ಸ್ವಲೋಕಕ್ಕೆ ಸುಧಾಮ್ ಹೋಗ್ಬಿಟ್ರು. ಅವ್ರು ಅಂದ್ರೆ ಈ ವೃಕ್ಷದಲ್ಲಿನೂ ಕೂಡ ಏನದವು ಜೀವರಾಶಿಗಳು ಅದ. ಅದು ಅನಾವಶ್ಯಕ ಇದ್ರೆ ಅದು ಏನ್ ಮಾಡಬೇಕು ತೆಗಿಬೇಕು. ಹೋಗ್ತೋತೆ ಕೆಲವ್ರು ಏನ್ ಮಾಡ್ತಾರ ಅಂತ ಕೇಳಿದ್ರೆ ಹಿಂಗೆ ಗಿಡದ ಕಳಿ ಹಿಡಿದು ಹಿಂಗೆ ಜಗ್ಗುದು, ತಪ್ಲ ಹರಿದು, ತಂಗಿ ಮುರಿದು ಹಿಂಗೆ ಮಾಡಬಾರ್ದು. ಅದೊಂದು ಜೀವನ ಮತ್ತೆ ಲಕ್ಷ್ಯಕ್ಕೆ ಅದು ಏನೋ ನಿಮ್ಗೆ ಉಪಯೋಗದಪ್ಪ ಈಗ ಅವಶ್ಯಕದ ಅಂದಾಗ ಅದನ್ನ ಏನ್ ಮಾಡಬೇಕು ತೆಗಿಬೇಕು, ಇಲ್ಲಾದ್ರೂ ತೆಗಿಯಾಕ ಹೋಗಬಾರ್ದು. ಅದಕ್ಕೆ ಇವು ಕೂಡ ಏನದ ಅಂತ ಕೇಳಿದ್ರೆ ಜೀವಿಗಳು ಅದಂತ ತಿಳ್ಕೊರಿ. यह वार्ता न्याय प्रकाश के द्वितीय परिच्छेद विषय पृथ्वी के निरूपण विषय विस्तारते करी है. ನೋಡ್ರಿ ನ್ಯಾಯ ಪ್ರಕಾಶದ 2ನೇ ಪರಿಚ್ಛೇದದಲ್ಲಿ ಪೃಥ್ವಿಯ ನಿರೂಪಣೆ ಮಾಡುವಾಗ ವಿಸ್ತಾರ ಪೂರ್ವಕವಾಗಿ ಅಲ್ಲಿ ನಾವು ಏನಂತ ಕೇಳಿದ್ರಿ ವನಸ್ಪತಿಗಳು ಎಲ್ಲ ಏನಂತ ಕೇಳಿದ್ರೆ ಜೀವಖಾಣಿಗಳು ಯಾವ ರೀತಿಯಾಗಿ ಇವು ಜೀವಗಳ ಅದವ ಅನ್ನೋ ವಿಚಾರ ನಾವು ಅಲ್ಲಿ ವ್ಯಕ್ತ ಮಾಡಿದೆವು. ಅಲ್ಲಿ ತಾವೇನಂತ ಕೇಳಿದ್ರೆ ತಿಳ್ಕೋರಿ ಅಂತ ಹೇಳ್ತಾರೆ. अब ता स्थूल शरीर का अन्य प्रकार से भेद कहे है. ಈ ಸ್ಥೂಲ ಶರೀರದು
ಮತ್ತು ಬೇರೆ ರೀತಿಯಿಂದ ಏನು ಹೇಳ್ತಾರೆ ಪ್ರಕಾರಗಳು, ಅಂದರೆ ಭೇದ ಅಂದ್ರೇನು ಪ್ರಕಾರಗಳು ಹೇಳ್ತಾ ಇದ್ದಾರೆ ನೋಡಿ. ಸೊ ಉಕ್ತ ಇವಕ್ಕೆಲ್ಲ ಚರ ಸೃಷ್ಟಿ ಅನ್ಬೇಕಾ? ವನಸ್ಪತಿನೇ ಮೊದಲು ಮಾಡಿಕೊಂಡು ಮನುಷ್ಯನ ಪರ್ಯಂತರವಾಗಿ ಯಾವ ಜೀವ ಸೃಷ್ಟಿ ಅದಲ್ಲ ಇದಕ್ಕೆ ಚರ ಸೃಷ್ಟಿ ಅಂತ ಕರೀತಾರೆ. ಇನ್ನ ಇದನ್ನ ಬಿಟ್ಟು ಉಳಿದ ಸೃಷ್ಟಿ ಅದಲ್ಲ ಇದು ಏನಂತ ಕೇಳಿದ್ರೆ ಅಚರ ಸೃಷ್ಟಿ. ಅದಕ್ಕೆ ಏನಂತ ಕೇಳಿದ್ರೆ ಅಚರ. ಅದು ತಾನಾಗಿನ ಏನಂತ ಕೇಳಿದ್ರೆ ಚರಿಸುವುದಿಲ್ಲ, ಹೌದಿಲ್ಲ? ಈಗ ಇದು ಸ್ಥಾವರ, ಇದಕ್ಕೆ ಏನಂತ ಕೇಳಿದ್ರೆ ಸ್ಥಾವರ ಅಂತ ಕರಿತಿರ್ತಾರೆ. ಸ್ಥಾವರ ಜಂಗಮ, ಹೌದು. ಸ್ಥಾವರಕ್ಕೆ ಅಳೆ ಉಂಟು, ಜಂಗಮಕ್ಕೆ ಯಾರು ಹೇಳ್ಯಾರ? ಅದು ಚೈತನ್ಯದ, ಚೈತನ್ಯಕ್ಕೆ ಯಾವ ಕಾಲಕ್ಕೂ ಅಳಿಗಾಲಿಲ್ಲ. ಮತ್ತಿದು ಸ್ಥಾವರ ಯಾವ ಕಾಲಕ್ಕೂ ಅಳಿಯಂಗಿಲ್ಲ, ಹೌದಿಲ್ಲ? ಅದಕ್ಕೆ ಈ ರೀತಿಯಾಗಿ ಏನಂತ ಕೇಳಿದ್ರೆ ಇದು ಸೃಷ್ಟಿ, ಸ್ಥೂಲ ಸೃಷ್ಟಿಯೊಳಗಿನ ಪ್ರಕಾರ ಹೇಳ್ತಾ ಇದ್ದಾರೆ. ಅವತ್ತ ಆ ಸ್ಥೂಲ ಶರೀರಕ ಅನ್ಯ ಪ್ರಕಾರತೆ ಭೇದಕ್ಕೆ ಈ ಸ್ಥೂಲ ಸೃಷ್ಟಿ ಮತ್ತೆ ಬೇರೆ ರೀತಿಯಿಂದ ಪ್ರಕಾರಗಳನ್ನೇ ಹೇಳ್ತಾ ಇದ್ದಾರೆ. ಸೊ ಉಕ್ತ ಸ್ಥೂಲ शरीर समष्टि वेष्टि इस भेद करके पुनः दो प्रकार होवे. ಯಾಗ ಅಲ್ಲಿ ಸೂಕ್ಷ್ಮ ಸೃಷ್ಟಿನೂ ಕೂಡ ಅದು ಸಮಷ್ಟಿ ವೆಷ್ಟಿ ಅಂತ ಭೇದ ಮಾಡಿದ್ರಲ್ಲ. ಯಾವ ಸೃಷ್ಟಿ ಹೇಳುವಾಗ? ಸೂಕ್ಷ್ಮ ಸೃಷ್ಟಿ ಹೇಳುವಾಗ ಅಪಂಚಕೃತ ಪಂಚಮಹಾಭೂತದಿಂದ ಉತ್ಪನ್ನವಾಗಿರ್ತಕ್ಕಂಥ ಯಾವ ಸೂಕ್ಷ್ಮ ಸೃಷ್ಟಿ ಅದ ಅಲ್ಲಿನೂ ಕೂಡ ಏನ್ ಹೇಳ್ಯಾರ ಅಂತ ಕೇಳಿದ್ರೆ ಸಮಷ್ಟಿ ವೆಷ್ಟಿ ಅಂತ ಪ್ರಕಾರ ಮಾಡಿದ್ದಾರೆ, ಭೇದ ಮಾಡಿದ್ದಾರೆ. ಹಾಗೆ ಸ್ಥೂಲ ಸೃಷ್ಟಿಯನ್ನು ಕೂಡ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಈಗ ಎರಡು ಪ್ರಕಾರ ಮಾಡ್ತಾರೆ. ಒಂದು ಸಮಷ್ಟಿವೆಂತಲೂ ಇನ್ನೊಂದು ವ್ಯಷ್ಟಿ. ಇಸ್ ಭೇದ ಕರಿಕೆ ಈ ಭೇದದಿಂದ ದೋ ಪ್ರಕಾರ ಹೋಯ್. ಮತ್ತೆ ಎಷ್ಟು ಪ್ರಕಾರದಾಯ್ತು ಸೃಷ್ಟಿ? ಎರಡು ಪ್ರಕಾರ. ಯಾವ ಸೃಷ್ಟಿ? ಸ್ಥೂಲ ಸೃಷ್ಟಿ. ತಹ पूर्वोक्त पंचीकृत पंचमहाभूत तथा तीन भूतों का कार्य ब्रह्मांड तथा ब्रह्मांड के अंतर्वृत्ति कार्य यह सर्व मिलके समष्टि स्थूल शरीर कहा जावे है. ಈಗ ಸಮಷ್ಟಿ ಸ್ಥೂಲ ಶರೀರ ಎದಕ್ಕೆ ಅನ್ಬೇಕು ಅದನ್ನ ಹೇಳ್ತಾರೆ ನೋಡಿ. ಪೂರ್ವೋಕ್ತ ಪಂಚೀಕೃತ ಪಂಚಮಹಾಭೂತ, ಹಿಂದೆ ಹೇಳಿಕೊಂಡು ಬಂದಂತೆ ಪಂಚೀಕೃತ ಯಾವ ಪಂಚಭೂತಗಳು ಅಂದ್ರೆ ಪಂಚೀಕರಣ ಆಗಿರ್ತಕ್ಕಂಥದ್ದು. ತಥಾ ಮತ್ತು ತಿನ ಭೂತೋಂಕ ಕಾರ್ಯ, ಆ ಭೂತಗಳದ್ದು ಏನಂತ ಕೇಳಿದ್ರೆ ಕಾರ್ಯ. ಏನು ಕಾರ್ಯ? ಬ್ರಹ್ಮಾಂಡ. ಇದು ಬ್ರಹ್ಮಾಂಡ ಎದರದಿಂದ ನಿರ್ಮಾಣ ಆಯ್ತು ಹೇಳ್ಕೊಂಡು ಬಂದ್ರಲ್ಲ. ಆಕಾಶ ಮೊದಲು ಮಾಡಿಕೊಂಡು ಭೂಮಿಯ ಪರ್ಯಂತರವಾಗಿ ಇದರಿಂದ ಇದು ಬ್ರಹ್ಮಾಂಡ ಏನಾಗಿದೆ ಅಂತ ಕೇಳಿದ್ರೆ ಮೊದಲು ಸೂಕ್ಷ್ಮ ಇತ್ತು, ಈಗ ಏನಾಗಿದೆ ಸ್ಥೂಲ ಬ್ರಹ್ಮಾಂಡ ಉತ್ಪನ್ನ ಆಯ್ತು. ತಥಾ ತಾ ಬ್ರಹ್ಮಾಂಡಕ್ಕೆ ಅಂತರ್ವೃತ್ತಿ, ಈ ಬ್ರಹ್ಮಾಂಡದ ಒಳಗಡೆ ಅಂತರ್ವೃತ್ತಿ ಆಗಿರ್ತಕ್ಕಂಥ ಯಾವ ಕಾರ್ಯ ಸರ್ವ ಮಿಲಿಕೆ ಕಾರಣ ಮತ್ತು ಕಾರ್ಯ ಇದು ಎಲ್ಲವನ್ನು ಕೂಡಿಸಿ ಸಮಷ್ಟಿ ಸ್ಥೂಲ ಶರೀರ ಕಯಾವೆ. ಇದಕ್ಕೆಂತ ಸ್ಥೂಲ ಶರೀರ ಅಂದ್ರೆ ಸಮಷ್ಟಿ ಸ್ಥೂಲ ಶರೀರ ಅಂತ ಹೇಳಿ. ಅಥವಾ जैसे अनेक गो व्यक्तियों विषय गोत्व जाति अनुसूत हुए है. ಹಾಗ ಅನೇಕ ಗೋ ವ್ಯಕ್ತಿಗಳದಾವ, ಆಕಳಗಳು ಅದಾವ, ಹಸುಗಳದಾವ. ಅವುಗಳಲ್ಲಿ ಗೋತ್ವ ಜಾತಿ, ಅವುಗಳಲ್ಲಿ ಗೋತ್ವ ಜಾತಿ ಗೋಗಳಲ್ಲಿ ಏನಂದ್ರೆ ಅನುಸೂತದ. ಹಾಗ ನಮ್ಮಲ್ಲಿ ಮನುಷ್ಯತ್ವ ಜಾತಿ. ಈಗ ಇಲ್ಲಿ ಎಷ್ಟು ಮಂದಿ ಇದ್ದೇವೆ ನಾವು? ಎಷ್ಟು ಮಂದಿ? 106 ಮಂದಿ ಆಗ್ಬಹುದಲ್ಲ, ಹೌದಿಲ್ಲ? ಮತ್ತೀಗ ಎಷ್ಟು 100 ಮಂದಿ ನಾವು ಇದ್ದೇವು, ಆದ್ರೆ ನಮ್ಮೆಲ್ಲರ ಜಾತಿ ಮಾತ್ರ ಒಂದೇ. ಯಾವ ಜಾತಿ? ಮನುಷ್ಯತ್ವ ಜಾತಿ. ವ್ಯಕ್ತಿಗಳ ಭಿನ್ನ ಅದಾವ, ಆದ್ರೆ ಜಾತಿ ಮಾತ್ರ ಅದು ಒಂದೇ ಐತೆ ಅಂತ ಹೇಳ್ತಾರೆ. ಹಾಗೇನಂತ ಕೇಳಿದ್ರೆ ಇಲ್ಲಿ ಗೋ ವ್ಯಕ್ತಿಯೋ ವಿಷಯ ಅನೇಕ ಗೋ ವ್ಯಕ್ತಿಗಳು. ಈ ಸೃಷ್ಟಿಯಲ್ಲಿ ಎಷ್ಟು ಗೋಗಳದಾವಲ್ಲ ಆ ಎಲ್ಲ ಗೋಗಳಲ್ಲಿ ಇರ್ತಕ್ಕಂಥದ್ದು ಗೋತ್ವ ಜಾತಿ ಮಾತ್ರ ಅದು ಒಂದೇ. ಅದು ಹೇಗಂತ ಕೇಳಿದ್ರೆ ಅನುಸೂತ. ಹೇಗ ಮಾಲೆಯಲ್ಲಿ ಸೂತ್ರ, ಆ ಸೂತ್ರದಲ್ಲಿ ದಾರಿನಲ್ಲಿ ಹೇಗೆ ಹೂಗಳು ಉಣಿಸಿರ್ತಾರೆ, ಹೌದಿಲ್ಲ? ಆದ್ರೆ ಅವು ಹೂಗಳು ಅನೇಕವಾಗಿದ್ರು ಕೂಡ ಆ ಸೂತ್ರ ಮಾತ್ರ ಮಣಿಗಣ ಸೂತ್ರ, ಹೌದಿಲ್ಲ? ಮಣಿಗಳ ಅನೇಕ ಇದ್ರು ಕೂಡ ಸೂತ್ರ ಮಾತ್ರ ಒಂದೇ ಅಂತಂತೇನು ಕೇಳಿದ್ರೆ ಇಲ್ಲಿ ಗೋ ವ್ಯಕ್ತಿಗಳು ಅನೇಕ ಇರಬಹುದು, ಆದ್ರೆ ಜಾತಿ ಇದು ಅನುಸೂತ ರೂಪದಿಂದ ಒಂದೇ ಅದ. ತೈಷೆ ಜೋ ಶರೀರ सर्व व्यष्टि स्थूल व्यक्तियों से अनुसूत हुए हैं. तैसे जो शरीर सर्व व्यष्टि स्थूल ವ್ಯಕ್ತಿಯೋ ವಿಷಯ ಅನುಸೂತ ಹುವೆ ಹೇ. ಈ ಶರೀರದಲ್ಲಿ ಈ ಶರೀರಗಳು ಏನಾಗಿದೆ ಅಂತ ಕೇಳಿದ್ರೆ ಎಲ್ಲ ವ್ಯಕ್ತಿ ಸ್ಥೂಲ ಮತ್ತು ಈ ವ್ಯಕ್ತಿಗಳಲ್ಲಿ ಅಂತ ಕೇಳಿದ್ರೆ ಅದು ಅನುಸೂತವಾಗಿ ಅದಂತ ತಿಳ್ಕೋಬೇಕು.
तथा पंचीकृत पंचमहाभूतों का कार्य हुए ಇವೆಲ್ಲ ಯಾರ ಕಾರ್ಯದವ पंचीकृत पंचमहाभूत ನುಸ್ತಾ पंचमहाभूत ಇಲ್ಲ पंचीकृत ಯಾವಗಳ पंचीकरण ಆಗಿದೆಯೋ ಆ ಯಾವ ಕೇಳಿದ್ರೆ पंचीकृत पंचमहाभूतಗಳು ಇವೆಲ್ಲ ಏನದ ಕಾರ್ಯ ಅದ तथा सर्व ब्रह्मांड रूप हुए ಇದು ಮತ್ತೇನಾಗಿದೆ ಅಂತ ಕೇಳಿದ್ರೆ ಸಂಪೂರ್ಣ ಇದು ಬ್ರಹ್ಮಾಂಡ ರೂಪವಾಗಿದೆ तथा व्यापक हुए ಮತ್ತೇನಾಗಿದೆ ಅಂತ ಕೇಳಿದ್ರೆ ವ್ಯಾಪಕ ಇವ್ಯಾವ ಸ್ಥೂಲ ಶರೀರಗಳದಾವ ನಮ್ಮ ವೇಷ್ಟಿ ಸ್ಥೂಲ ಶರೀರಗಳು ಇವೆಲ್ಲವೂ ಏನಂತ ಕೇಳಿದ್ರೆ ಈ ಸಂಪೂರ್ಣ ಬ್ರಹ್ಮಾಂಡ ರೂಪ ಯಾವ ಸ್ಥೂಲ ಶರೀರದಲ್ಲ ಎಲ್ಲಾ ಸ್ಥೂಲ ಶರೀರದಲ್ಲಿ ಏನಂತ ಕೇಳಿದ್ರೆ ಇದು ಅನುಶೂತವಾಗಿದೆ ಯಾವುದು ಇದು ಬ್ರಹ್ಮಾಂಡ ರೂಪ ಸ್ಥೂಲ ಶರೀರ ಈ ವೇಷ್ಟಿ ಸ್ಥೂಲ ಶರೀರದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಅದು ವ್ಯಾಪ್ತವಾಗಿದೆ ಅಂತ ತಿಳ್ಕೋಬೇಕು ಸಮಷ್ಟಿ ಸ್ಥೂಲ ಶರೀರ ಕಹಾ ಜಾವೆ ಈ ಎಲ್ಲ ನಮ್ಮ ನಿಮ್ಮ ಎಲ್ಲ ಶರೀರಗಳು ಕೂಡಿಸಿ ಅದಕ್ಕೆ ಏನು ಅಂತ ಕರೆದಾರೆ ನೋಡ್ರಿ ಈಗ ದಂಟ ಅಂತ ಅದಕ್ಕೆ ಕರಿತೀರಿ ದಂಟ ಜೋಳದ ಏನಂತ ಕೇಳಿದ್ರ ಅದು ಒಂದೇನು ಗಿಡ ಇರ್ತಲ್ಲ ಅದಕ್ಕೆ ಏನಂತೀರಿ ದಂಟ ಹೌದಿಲ್ಲ ಸೂಡ ಅಂತ ಅದಕ್ಕಂತೀರಿ ಅನೇಕ ದಂಡಗಳು ಕೂಡಿಸಿ ಕಟ್ಟಿದಕ್ಕೆ ಏನಂತೀರಿ ಸೂಡ ಅಂತ ಕರಿತೀರಿ ಹೌದಿಲ್ಲ ಮತ್ತದು ಹೊರಿ ಅಂತ ಅದಕ್ಕಂತೀರಿ ಅನೇಕ ಸೂಡುಗಳು ಕೂಡಿಸಿ ಕಟ್ಟಿದಕ್ಕೆ ಏನಂತೀರಿ ಹೊರಿ ಅಂತೀರಿ ಈಗ ಇದಕ್ಕೂ ಹೊರಿ ಅಂದ್ರು ಬಣಿಮೆ ಅಂತ ಅದಕ್ಕಂತೀರಿ ಒಂದು ದಂಡ ಇಟ್ಕೊಂಡು ಎಲ್ಲಿಗೆ ಬಂದು ನಿಂತಿದ್ದು ಒಂದು ಬಣಿಮೆ ಮಠ ಬಂತು ನೋಡಿ ಹಿಂಗೆಲ್ಲ ಕುಡ್ಕೋತ ಏನೈತಿದ್ರು ಹೌದಿಲ್ಲ ಹಂಗಿದೆ ಹೆಂಗಾಗ್ಯದ ಹಿಂಗೇನೆ ಹೌದಿಲ್ಲ ನಮ್ನೆಲ್ಲ ಕೂಡಿಸಿ ಹೊರಿ ಕಟ್ಟಿದಾಗ ಇದು ಬ್ರಹ್ಮಾಂಡ ಆಗ್ಯದ समष्टि स्थूल शरीर कहा जाए अथवा जैसे अनेक वृक्षों के समूह का नाम वन है अनेक वृक्षಗಳು ಸೇರಿ ಆ ಸಮೂಹಕ್ಕೆ ಏನು ಹೆಸರು ಕೊಟ್ಟಾರೆ ವನ ಅರಣ್ಯ ಕಾಡ ಅಂತ ಹೇಳ್ತಾರೆ ದೈಶೆ ಅದರಂತೆ सर्व व्यष्टि स्थूल शरीरों का जो समुदाय है ಸಮಷ್ಟಿ ಅನ್ಬೇಕಾದ್ರೆ ಎಲ್ಲ ವೇಷ್ಟಿ ಶರೀರಗಳು ಸೇರಿಕೊಂಡೇ ಏನಾಗಿದೆ ಅಂತ ಕೇಳಿದ್ರೆ ಅದು ಸಮಷ್ಟಿ ಸರ್ವ ವೇಷ್ಟಿ ಸ್ಥೂಲ ಎಷ್ಟ್ ಇದು ಮನುಷ್ಯನ ಅಷ್ಟೇ ಅಲ್ಲ ಎಷ್ಟು ಜೀವ ಪ್ರಾಣಿಗಳದವಲ್ಲ ಅವುಗಳೇ ಏನು ಸ್ಥೂಲ ಶರೀರಗಳದವಲ್ಲ ಆ ವೇಷ್ಟಿ ಸ್ಥೂಲ ಶರೀರ ಸಹಿತವಾಗಿ ಸಮುದಾಯ ಜೋ ಸಮುದಾಯ ಇದು ಒಂದೇನು ಸಮುದಾಯದವರು ಇದೇನು ಒಂದು ಸಮೂಹ ಅದನ್ನು ಸೊ ಅದು ಸಮಷ್ಟಿ ಸ್ಥೂಲ ಶರೀರ ಕೈಯಾಜಾವೆ ಇದಕ್ಕೆ ಎಂತ ಶರೀರ ಅಂತ ಕರೆದ್ರ ಸಮಷ್ಟಿ ಸ್ಥೂಲ ಶರೀರ ಅಂತ ಕರೆದ ऐसे समष्टि स्थूल शरीर के उपहित जो चैतन्य है सो विराट वैश्वानर इन दो नामों करके कहा जावे ಈ ಸಮಷ್ಟಿ ಸ್ಥೂಲ ಶರೀರ ಉಪಹಿತವಾಗಿರ್ತಕ್ಕಂಥ ಯಾವ ಚೈತನ್ಯದಲ್ಲ ಆ ಚೈತನ್ಯಕ್ಕೆ ಏನಂತ ಹೆಸರಿಸಿದ್ದಾರೆ ವಿರಾಟ್ ಅಂತ ಕರೆದರೆ ವೈಶ್ವಾನರ ಅಂತ ಕರೆದರೆ ದೋ ನಾಮೋ ಕರಿಕೆ ಕೈಯಾಜೆ ಎರಡು ಹೆಸರದಿಂದ ಕರೆದರೆ ಒಬ್ಬೊಬ್ಬರಿಗೆ ಹೆಸರು ಒಂದು ಇರ್ತದೆ ಕರೆ ಹೆಸರು ಒಂದು ಬೇರೆ ಇರ್ತದೆ ಅದಕ್ಕೆ ಟೋಪಣ್ಣಾವ್ ಅಂತಾರೆ ನಮ್ಮ ಕಡೆ ಅದಕ್ಕೆ ಏನಂತ ಕರೀತಾರೆ ಟೋಪಣ್ಣಾವ್ ಅಂತ ಕರಿತಾ ಇದ್ದಾರೆ ಹೌದಿಲ್ಲ ಅದು ಅವ್ರು ಬಿಡ್ರಿ ಇಲ್ರಿ ಇಟ್ಟ ಹೆಸರನ್ನೇ ಕರಿತಾರಂದ್ರೆ ಹುಟ್ಟ ಹೆಸರು ಒಂದು ಇರ್ತದಲ್ಲ ಜನ್ಮನಾಮ ಇದು ಕೂಡಿದ್ರೆ ಎಷ್ಟು ಎರಡು ಅದು ಇಲ್ಲ ಹ್ಯಾಂಗ ನಿಮ್ಗೆ ಎರಡು ಹೆಸರು ಅದಲ್ಲ ಹಂಗೇನಂತ ಕೇಳಿದ್ರೆ ಇದಕ್ಕೂ ಯಾವ ಸಮಷ್ಟಿ ಏನಪ್ಪಾ ಅಂತ ಕೇಳಿದ್ರೆ ಸ್ಥೂಲ ಶರೀರ ಅದಲ್ಲ ಈ ಸ್ಥೂಲ ಶರೀರಕ್ಕೆ ಎರಡು ಹೆಸರು ಅದಾವ ವಿರಾಟ ಮತ್ತು ತಹ ವಿವಿಧ ಪ್ರಕಾರತೆ ಪ್ರಕಾಶಮಾನ ಹೊಣೆತಿ ತಾಕು ವಿರಾಟ ಕೇ ವಿವಿಧ ಪ್ರಕಾರತೆ ಅದಕ್ಕೆ ವಿರಾಟ್ ಯಾಕಂದ್ರು ನೋಡಿ ಶಾಸ್ತ್ರದೊಳಗೆ ಯಾವ ಶಬ್ದನೂ ಕೂಡ ವ್ಯರ್ಥ ಇಲ್ಲ ನಿರರ್ಥಕ ಇಲ್ಲ ಎಲ್ಲಕ್ಕೂ ಅರ್ಥ ಎಲ್ಲ ಶಬ್ದಗಳಿಗೆ ಕೇಳಿದ್ರೆ ಇಲ್ಲಿ ಅರ್ಥ ಕಚಟ ತಪ್ಪ ಆದ್ರೆ ಇಲ್ಲಿ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಯಾವುದೇ ಶಬ್ದ ತಗೊಂಡ್ರಿ ನೀವು ಅದಕ್ಕೊಂದು ಏನದ ಅಂತ ಕೇಳಿದ್ರೆ ಅರ್ಥ ಅದಂತ ತಿಳ್ಕೋಬೇಕು ಅದಕ್ಕೆ ಇಲ್ಲಿ ಹೇಳ್ತಾರೆ ವಿವಿಧ ಪ್ರಕಾರತೆ ಪ್ರಕಾಶಮಾನ ಹೊಣೆತಿ ವಿವಿಧ ರೂಪದಿಂದ ಅದು ಪ್ರಕಾಶಿತವಾಗುತ್ತದೆ ಪ್ರಕಾಶಿತ ಆಗ್ತದಂದ್ರೆ ತೋರ್ತದೆ ಈ ಬ್ರಹ್ಮಾಂಡ ನಮ್ಗೆ ಅನೇಕ ರೀತಿಯಿಂದ ತೋರ್ತದಲ್ಲ ಒಂದೇ ರೀತಿಯಿಂದ ಅದೇನು ಇದು ಈಗ ನೀವು ಬೀದರ್ ಸೈಡ್ ಹೋಗ್ರಿ ಎಲ್ಲ ಕೆಂಪು ಭೂಮಿ ರೀ ಆ ಕಡೆ ಯಾವ ಭೂಮಿ ಅದ ಕೆಂಪು ಭೂಮಿ ಈ ಕಡೆ ಬಂದ್ರೆ
ಹೌದಿಲ್ಲ? ಕಪ್ಪನು ಅದಾವ, ಬಿಳಿನೂ ಅದಾವ. ನೀವು ಉತ್ತರ ಭಾರತಕ್ಕೆ ಹೋದ್ರಿ ಅಂದ್ರೆ ಎಲ್ಲ ಬಿಳಿ ಮಣ್ಣ ಹೆಚ್ಚಾಗ ಕಡೆ. ಈ ಮತ್ತೆ MP ಉತ್ತರ ಪ್ರದೇಶ ಕಡೆ ಎಲ್ಲ ಹೋದ್ರಿ ಅಂದ್ರೆ ನೀವು UP ಗಿಪಿ ಬಿಳಿ ಮಣ್ಣ ಹೆಚ್ಚು. ಅವ್ರು ಹೆಚ್ಚು ಬೆಳೆದಂದ್ರ ಅದು ಇದು ಬೆಳಿತಾರೆ, ಗೋಧಿ ಮತ್ತ ಇನ್ನೊಂದೇನು ಸಾಸ್ವಿ ಚವ ಅಂತಾರ, ಹೌದಿಲ್ಲ? ಕೈಕಾ ತೇಲ್ ಬೋಲ್ತೆ ಸರ್ಸೋಂಕಾ ತೇಲ್, ಸರ್ಸೋ ಅಂತಾರ, ಹೌದಿಲ್ಲ? ಹೇಳಿ ಹಿಂಗ ಇದು ಬ್ರಹ್ಮಾಂಡ ಏನಂತ ಅನೇಕ ರೂಪದಿಂದ ನಮಗೆ ತೋರ್ತದ. ಮರ ರೂಪದಿಂದ ತೋರ್ತದ, ಮತ್ತೇನಂತ ಕೇಳಿದ್ರೆ ಕಲ್ಲ ರೂಪದಲ್ಲಿ ತೋರ್ತದ, ಮಣ್ಣ ರೂಪದಲ್ಲಿ ತೋರ್ತದ. ಅನೇಕ ರೀತಿಯಿಂದ ಪ್ರಕಾಶಿತವಾಗಿದೆ ಯಾವುದು ಈ ಬ್ರಹ್ಮಾಂಡ. ಅದಕ್ಕೆ ಏನಂತ ಕರೆದ್ರೆ ಅಂತ ಕೇಳಿದ್ರೆ ವಿರಾಟ್. और सर्व नरों का अभिमानी होने ते ताकू वैश्वानर कहे हैं. सर्व नरों का ಅಂದ್ರೆ ಎಲ್ಲ ಪುರುಷರ ಅಂದ್ರೆ ಜೀವರಾಶಿಗಳ ಅಭಿಮಾನಿಯಾಗಿರೋದ್ರಿಂದ ಅವನಿಗೆ ಮತ್ತೇನಂತ ಕರೆದಾರ ಅಂತ ಕೇಳಿದ್ರೆ ವೈಶ್ವಾನರ ಅಂತ ಕರೆದಾರ. ಈ ವಿಶ್ವದಲ್ಲಿ ಇರ್ತಕ್ಕಂಥ ಎಷ್ಟು ನರಪುರುಷರದರ ಅವ್ರೆಲ್ಲರದ ಅಭಿಮಾನ ತಾಳೋಣದ್ರಿಂದ ಅವನಿಗೆ ಏನಂತ ಕರೆದ್ರೆ ವೈಶ್ವಾನರ. और जैसे ಹೇಗೆಂದರೆ ಏಕ ಗೋ ವ್ಯಕ್ತಿ ತೇ ದುಸರಿ ಗೋ ವ್ಯಕ್ತಿ ವ್ಯಾವೃತ್ತ ಹುವೆ. ಒಂದು ಗೋ ವ್ಯಕ್ತಿ ಅಂದ್ರೆ ಇನ್ನೊಂದು ಗೋ ವ್ಯಕ್ತಿ ಅಲ್ಲ. ಆ ಆಕಳ ಬೇರೆ, ಈ ಆಕಳ ಬೇರೆ. ಅದು ಕೆಂಪು ಆಕಳ ಇದ್ರೆ ಇದು ಬಿಳಿ ಆಕಳ, ಹೌದಿಲ್ಲ? ಇದು ನಮ್ಮ ಆಕಳಿದ್ರೆ ಅದು ಅವ್ರ ಆಕಳ. ಹಿಂಗೇನಾಗಿದೆ ಅಂತ ಕೇಳಿದ್ರೆ ಗೋ ವ್ಯಕ್ತಿಯಲ್ಲಿನೂ ಭೇದ ಆಗಿದೆ ಅಂತ ತಿಳ್ಕೋಬೇಕು. ತೈಸೆ ಪರಸ್ಪರ ವ್ಯಾವೃತ್ತ ಜೋ ಪ್ರತ್ಯೇಕ ಸ್ಥೂಲ ಶರೀರ ಹೈ. ನೋಡ್ರಿ, ಪರಸ್ಪರ ತಮ್ಮ ತಮ್ಮಲ್ಲೇ ವ್ಯಾವೃತ್ತ ಅಂದ್ರೆ ಬೇರೆ ಆಗಿರ್ತಕ್ಕಂಥ ಪ್ರತ್ಯೇಕ ಸ್ಥೂಲ ಶರೀರ. ನಿಮ್ಮ ಶರೀರನೇ ಬೇರೆ, ನಮ್ಮ ಶರೀರನೇ ಬೇರೆ. ಪ್ರತ್ಯೇಕ ಶರೀರಗಳು ಹೇಗದಾವ? ಬೇರೆ ಬೇರೆ ಇದಾವೆ. ಸೊ ವ್ಯಷ್ಟಿ ಸ್ಥೂಲ ಶರೀರ ಕಯಾಜಾವೆ. ಇವು ಬೇರೆ ಬೇರೆ ಆಗಿರ್ತಕ್ಕಂಥ ಶರೀರಗಳಿಗೆ ಏನಂತ ಕರ್ಕೊಂಡು ಬಂದಾರ? ವ್ಯಷ್ಟಿ ಸ್ಥೂಲ ಶರೀರ ಅಂತ ಕರ್ಕೊಂಡು ಬಂದಾರ. ತಾ ವ್ಯಷ್ಟಿ ಸ್ಥೂಲ ಶರೀರ ಕರಿಕೆ ಉಪಯುಕ್ತ ಜೋ ಚೈತನ್ಯ ಹೇ. ಈ ವ್ಯಷ್ಟಿ ಸ್ಥೂಲ ಶರೀರ ಉಪಾದಿಯಿಂದ ಕೂಡಿಕೊಂಡಿರ್ತಕ್ಕಂಥ ಯಾವ ಚೈತನ್ಯ ಅಂದ್ರೆ ಯಾವ ಉಪಹಿತ ಚೈತನ್ಯದಲ್ಲೂ ಸೊ ವಿಶ್ವ ಇಸ್ ನಾಮ ಕರಿಕೆ ಕಹಾ ಜಾವೆ. ಜಾಗ್ರ ಅಭಿಮಾನಿಗೆ ಏನಂತ ಕರೆದಾರ? ವಿಶ್ವ ಜೀವ ಅಂತ ಕರೆದಾರಿಲ್ಲ. ಯಾವನಿಗೆ ವಿಶ್ವ ಯಾಕಂದರೆ ಅಂತ ಕೇಳಿದ್ರೆ ಇಲ್ಲಿ ವ್ಯಷ್ಟಿ ಸ್ಥೂಲ ಶರೀರ ಉಪಹಿತ ಚೈತನ್ಯ ಇರೋದ್ರಿಂದ ಇದಕ್ಕೆ ಏನಂತ ಕರೆದಾರ? ವ್ಯಷ್ಟಿ ಸ್ಥೂಲ ಶರೀರವೇ ಉಪಾಧಿಯಾಗಿದೆ. ಉಪಾದಿಯಿಂದ ಕೂಡಿದೆ ಆತ್ಮ ಚೈತನ್ಯಕ್ಕೆ ಇಲ್ಲಿ ಏನಂತ ಕರೆದ್ರೆ ವಿಶ್ವ ಅಂತ ಕರೆದಿದ್ದಾರೆ. ತಾ ಸೋ ಚೈತನ್ಯ ಸೂಕ್ಷ್ಮ ಶರೀರಕ್ಕೂ ನ ಪರಿತ್ಯಾಗ ಕರಿಕೆ ಹಿ ತಾ ಸ್ಥೂಲ ಶರೀರ ವಿಷಯ ಪ್ರವೇಶ ಕರೆ. ಈ ಚೈತನ್ಯ ಸೂಕ್ಷ್ಮ ಶರೀರಕ್ಕೆ ಬಿಟ್ಟು ಏನಂತ ಸ್ಥೂಲ ಶರೀರದೊಳಗೆ ಅದು ಪ್ರವೇಶ ಮಾಡಿಲ್ಲ. ಯಾಕಂತ ಕೇಳಿದ್ರೆ ಜೀವ ಹೋಯ್ತು, ಜೀವ ಬತ್ತು ಅಂತಾರೆ. ಜೀವ ಹೋಯ್ತಂತಾರೆ, ಜೀವ ಬಂತಂತಾರೆ. ಆದ್ರೆ ವಾಸ್ತವಿಕ ವಿಚಾರ ಮಾಡಿ ನೋಡಿದ್ರೆ ಚೈತನ್ಯದಲ್ಲಿ ಹೋಗು ಬರು ಇಲ್ಲ. ಚೈತನ್ಯದಲ್ಲಿ ಏನಿಲ್ಲ ಅಂತ ಕೇಳಿದ್ರೆ ಹೋಗುದು ಬರುದು ಇಲ್ಲ. ಆಕಾಶದಲ್ಲಿ ಹೋಗುದು ಬರುದು ಐತೇನೋ? ಇಲ್ಲ. ಆದ್ರೆ ಆಕಾಶ ತಗೊಂಡ್ರಿ ಅಂದ್ರೆ ಘಟಾಕಾಶ ಹೋಯ್ತು, ಘಟಾಕಾಶ ಬಂತು. ಘಟಾಕಾಶ ಹುಟ್ಟಿತ್ತು, ಘಟಾಕಾಶ ಒಡಿತು, ಹೌದಿಲ್ಲ? ಆದ್ರೆ ಆಕಾಶ ಈ ಘಟದಂತೆ ಹುಟ್ಟಿಲ್ಲ. ಹುಟ್ಟಿಲ್ಲ ಅಂದ್ರೆ ಹುಟ್ಟ್ಯದದು. ಆದ್ರೆ ಈ ಘಟ ಹೆಂಗ್ ಹುಟ್ಟ್ಯದ ಹಂಗದು ಹುಟ್ಟಿಲ್ಲ. ಮತ್ತು ಘಟದಂತೆ ಹೋಗಿಲ್ಲ, ಘಟದಂತೆ ಬಂದಿಲ್ಲ, ಘಟದಂತೆ ಒಡೆದಿಲ್ಲ. ಆದ್ರೆ ಆ ಆಕಾಶದಲ್ಲಿ ಯಾಕೆ ವ್ಯವಹಾರ ಆಯ್ತು? ಉಪಾಧಿ ಮೂಲಕ ವ್ಯವಹಾರ ಆಯ್ತು. ಹಾಗೆ ಇಲ್ಲಿನೂ ಕೂಡ ಏನಪ್ಪಾ ಅಂತ ಕೇಳಿದ್ರೆ ಸೋ ಚೈತನ್ಯ, ಆ ಚೈತನ್ಯ ಸೂಕ್ಷ್ಮ ಶರೀರಕ್ಕೂ ನ ತ್ಯಾಗ ಕರಿಗೆ. ಸೂಕ್ಷ್ಮ ಶರೀರದ ತ್ಯಾಗ ಮಾಡಿಲ್ಲ. ಆ ಸೂಕ್ಷ್ಮ ಶರೀರ ಸಮೇತವೇ ತಾ ಸ್ಥೂಲ ಶರೀರ ವಿಷಯ ಪ್ರವೇಶ ಕರೆ. ಸ್ಥೂಲ ಶರೀರದಲ್ಲಿ ಅದೇನು ಮಾಡ್ತದ ಅಂತ ಕೇಳಿದ್ರೆ ಪ್ರವೇಶ ಮಾಡ್ತದ. ಹೇಗಂತ ಕೇಳಿದ್ರೆ ಅಪಂಚಕೃತ ಪಂಚಮಾಭೂತದಿಂದ ಯಾವ ಸತ್ವಗುಣದಿಂದ ಹುಟ್ಟಿರ್ತಕ್ಕಂಥ ಯಾವ ಅಂತಃಕರಣದ ಎಲ್ಲ ಏನಂತ ಕೇಳಿದ್ರೆ ಪಂಚಮಾಭೂತದ ಮಿಲಿತ ಯಾವ ಸತ್ವಗುಣದಿಂದ ಅಂತಃಕರಣ ಹುಟ್ಟ್ಯದ ನಮ್ದು. ಈ ಅಂತಃಕರಣ ಎಲ್ಲೇ ಇರಲಿ ಅದರೊಳಗೆ ಚೈತನ್ಯದ ಪ್ರತಿಬಿಂಬದ. ಚೈತನ್ಯ ಅಂತೂ ಎಲ್ಲ ಕಡೆ ಅದ, ಅಂತಃಕರಣ ಎಲ್ಲ ಕಡೆ ಇಲ್ಲ. ಅದು ಎಲ್ಲದ ಅಲ್ಲಿ ಏನದ ಅಂತ ಕೇಳಿದ್ರೆ ಚೈತನ್ಯದ ಅದರೊಳಗೆ ಪ್ರತಿಬಿಂಬದ. ಹೇಗಂತ ಕೇಳಿದ್ರೆ ಈಗ ನೀರ ಎಲ್ಲ ಕಡೆಗೆ ಅದಾವೇನು? ಇಲ್ಲ. ಆಕಾಶ ಎಲ್ಲ ಕಡೆಗೆ ಅದ.
ನೀರು ಎಲ್ಲದ ಅಲ್ಲಿ ಆಕಾಶದ ಪ್ರತಿಬಿಂಬ ಅದ. ಎದ್ರೊಳಗೆ? ನೀರಿನೊಳಗೆ. ಹೌದಿಲ್ಲ? ಅದಕ್ಕೆ ಆ ಜಲಾಕಾಶ ಹೋಗುದು ಬರೋದು ಮಾಡ್ತದೇನು? ಮಾಡೋದಿಲ್ಲ. ಆದ್ರೆ ವ್ಯವಹಾರ ಆಗ್ಯದ. ಎದರಿಂದ ಆಗ್ಯದ ಅಂತ ಕೇಳಿದ್ರೆ ಉಪಾಧಿ ಮೂಲಕವಾಗಿ ನೀರ ಮುಖಾಂತರವಾಗಿ ಅದ್ರದ್ದು ಏನಾಗ್ಯದ ಅಂತ ಕೇಳಿದ್ರೆ ವ್ಯವಹಾರ ಆಗ್ಯದ. ಹಾಗ ಇಲ್ಲಿ ಆಕಾಶದಂತೆ ಚೈತನ್ಯ, ಸೂಕ್ಷ್ಮ ಶರೀರದಂತೆ ಇದು ನೀರಿನಂತೆ ಸೂಕ್ಷ್ಮ ಶರೀರ, ಮತ್ತು ಪಾತ್ರೆಯಂತೆ ಸ್ಥೂಲ ಶರೀರ. ಏನದ? ಈ ಸ್ಥೂಲ ಶರೀರ ಅಂದ್ರೆ ಒಂದು ಪಾತ್ರೆಪ್ಪ. ಒಂದು ಬುಟ್ಟಿ ತಗೋರಿ, ಆ ಬುಟ್ಟ್ಯಾಗ ನೀರು ಹಾಕಿದ್ರಿ, ಹೌದಿಲ್ಲ? ಆ ನೀರಿನಾಗ ಆಕಾಶದ ಪ್ರತಿಬಿಂಬ ಅದ ಇಲ್ಲ? ಆಕಾಶದ ಪ್ರತಿಬಿಂಬ. ಆ ಬುಟ್ಟಿ ನೀವು ಎಕಡೆ ತಗೊಂಡು ಹೋದ್ರೂ ಕೂಡ ಅದ್ರ ಜೊತೆಗೆ ನೀರು ಬರ್ತದಿಲ್ಲ? ನೀರು ಬರ್ತದ. ಆಕಾಶದ ಪ್ರತಿಬಿಂಬ ಇರ್ತದಿಲ್ಲ? ಇರ್ತದ. ಹಾಗೆ ಈ ಕಡೆ ಬರ್ರಿ, ಸಿದ್ಧಾಂತದ ಕಡೆಗೆ. ಹಂಗ ಪಾತ್ರೆ ಇದ್ದಂತೆ ಇದು ಸ್ಥೂಲ ಶರೀರ. ಸೂಕ್ಷ್ಮ ಶರೀರ ಅಂದ್ರೆ ಅಂತಃಕರಣವೇ ಮೊದಲು ಮಾಡಿಕೊಂಡು 17 ತತ್ವದದು, ಅದು ನೀರಿದ್ದಂತೆ ಇದ್ರೊಳಗೆ, ಹೌದಿಲ್ಲ? ಮತ್ತಿದು ಸೂಕ್ಷ್ಮ ಶರೀರ ಅಂದ್ರೆ ಅದರ ಚೈತನ್ಯದ ಆಭಾಸ ಪ್ರತಿಬಿಂಬ ಅದನ್ನೇ. ಇದು ಯಾಕಡೆ ಈಗ ಎಲ್ಲಿ ಬಂದದ ಅಂತ ಕೇಳಿದ್ರೆ, ಇದು ಎಲ್ಲಿ ಬಂದದ? ಹುಬ್ಬಳ್ಳಿಗೆ ಬಂದದ ಇದು, ಹೌದಿಲ್ಲ? ಈ ಕೊಡ ಎಲ್ಲಿ ಬಂದದ? ಏನ್ ಚಂದ, ಏನ್ ಚಂದ, ಹೌದಿಲ್ಲ? ಇಲ್ಲಿಗೆ ಹುಬ್ಬಳ್ಳಿಗೆ ಬಂದದಪ್ಪ. ಇದು ಬಂದದಂದ್ರ ಸೂಕ್ಷ್ಮ ಶರೀರಕ್ಕೆ ಬಿಟ್ಟು ಬಂದಿಲ್ಲ. ಇದು ಸ್ಥೂಲ ಶರೀರ, ಆ ಸೂಕ್ಷ್ಮ ಶರೀರ ತಗೊಂಡ ಬಂದ. ಮತ್ತೆ ಇದ್ರೊಳಗೆ ಚೈತನ್ಯದ ಪ್ರತಿಬಿಂಬ ಇಲ್ಲ ಅಂತಿಲ್ಲ. ಇದ್ರೊಳಗೆ ಏನದ ಅಂತ ಕೇಳಿದ್ರೆ ಕುಟಸ್ಥ ಚೈತನ್ಯದ ಪ್ರತಿಬಿಂಬ ಅದ. ಅಂದ್ರೆ ಜೀವ ಅದ ಇಲ್ಲ? ಮತ್ ಜೀವ ಬಂದಾನಿಲ್ಲ? ಸ್ಥೂಲ ಶರೀರ ಬಂದ, ಸೂಕ್ಷ್ಮ ಶರೀರ ಬಂದ. ಅದಕ್ಕೆ ಜೀವ ಬಂದದಂತೆ ವ್ಯವಹಾರ ಆಗ್ಯದ, ಆದ್ರೆ ಅದು ಬಂದಿಲ್ಲ ಅಷ್ಟೇ, ಹೌದಿಲ್ಲ? ಅದು ಬಂದಂಗೆ. ಬಂದು ಯಾವ ಅಂತ ಕೇಳಿದ್ರೆ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಹೌದಿಲ್ಲ? ಈ ಸ್ಥೂಲ ಶರೀರದೊಳಗಿಂದ ಸೂಕ್ಷ್ಮ ಶರೀರ ವಿಯೋಗವಾಗಿ ಹೋಯ್ತಪ್ಪ ಅಂದ್ರೆ ಸತ್ ಅಂತಾರಲ್ಲ, ಇದು ಹೋಗ್ತದ. ಜೀವ ಹೋಯ್ತಂತಾರೆ. ಜೀವ ಎದಕ್ಕಂದಾರ? ಆಭಾಸ್ಕೆ ಚಿದಾಭಾಸ್ಕೆ ಏನಂದಿದೆವು? ಜೀವ ಅಂದಿದೆವು, ಹೌದಿಲ್ಲ? ಎಲ್ಲಿ ಅಂತಃಕರಣ ಸೂಕ್ಷ್ಮ ಶರೀರದ ಅದರೊಳಗೆ ಈ ಚೈತನ್ಯದ ಪ್ರತಿಬಿಂಬದಲ್ಲ, ಅದೇ ಜೀವ. ಅದು ಜೀವ ಹೋಗ್ತದ, ಜೀವ ಬರ್ತದ. ಗುರ್ತಾಯ್ತು? ಆದ್ರೆ ಕುಟಸ್ಥ ಆತ್ಮ ಚೈತನ್ಯ ಏನದಲ್ಲ, ಅದು ಎಲ್ಲಿ ಹೋಗಂಗಿಲ್ಲ, ಎಲ್ಲಿ ಬರಂಗಿಲ್ಲ. ಇದು ಪ್ರತಿಬಿಂಬದಲ್ಲಿ ವ್ಯವಹಾರ ಅದ, ಎದರದಿಂದ? ಉಪಾಧಿದಿಂದ. ಆದ್ರೆ ಬಿಂಬದಲ್ಲಿ ಯಾವ ವ್ಯವಹಾರ ಇಲ್ಲ ಅಂತ ತಿಳಿಯಬೇಕು. ತಾಸು ಚೈತನ್ಯ ನೋಡ್ರಿ, ಹಿಂಗೆಲ್ಲ ಬಿಡಿ ಬಿಡಿ ಆದ್ಮೇಲೆ ನಾ ಯಾರು ಅನ್ನೋದು ಗುರ್ತಾಗ್ತದಿಲ್ಲ. ಇಲ್ಲ ಹಂಗ್ರಿ ಇದೇ ನಾನಂದ್ರ ಇದೆಲ್ಲ ಸೀಳಿ ಇಡ್ತೇವೆ ಒಂದೊಂದು ಪಾರ್ಟ್ಸ್ಗಳು. ಯಾವ್ದಿದ್ರಾಗ ಮುಗಿನಂದು ಬಿದ್ದಿರ್ತದ, ಅದು ನೀನ, ಅದು ನೀನು ಉಗಳಿರ್ತಿಲ್ಲ, ಉಗಳಂದ್ರೆ ನೀನೇನ ಇಲ್ಲ. ಇವೆಲ್ಲ ಹಿಂಗೆ ಬೇರೆ ಬೇರೆ ಮಾಡಿಟ್ರಿ. ಇದ್ರಾಗ ನೀ ಯಾರು? ಇದ್ರಾಗ ನೀ ಯಾರು ಅಲ್ಲ, ಹೌದಿಲ್ಲ? ಇದ್ರಾಗ ಯಾರು ಅಲ್ಲ, ಹೌದಿಲ್ಲ? ಮತ್ ಹಿಂಗ ಇದೆಲ್ಲ ತಿಳಿಯವ ನೀ, ಇದಕ್ಕೆಲ್ಲ ತಿಳಿತಕ್ಕಂಥವನೇ ನೀನಾಗಿದ್ದಿ. ನೀನೇ ಅಂದ್ರೆ ಯಾರು ಅಂತ ಕೇಳಿದ್ರೆ ಜೀವ. ನೀ ಜೀವ, ಹೌದಿಲ್ಲ? ಪ್ರತಿಬಿಂಬಾತ್ಮಕವಾಗಿದ್ದ ಜೀವ. ಮತ್ತು ಸೂಕ್ಷ್ಮ ವಿಚಾರ ಮಾಡಿದಂದ್ರೆ ಆ ಪ್ರತಿಬಿಂಬವೇ ಬಿಂಬ ಸ್ವರೂಪದ. ಅಂದ್ರೆ ನೀ ಕುಟಸ್ಥ ಆತ್ಮ. ಆ ಕುಟಸ್ಥ ಆತ್ಮ ಅಂದ್ರೆ ಅದು ಪರಬ್ರಹ್ಮ ಸ್ವರೂಪ. ಹಿಂಗ ನಾ ಯಾರು ಅನ್ನೋದು ವಿಚಾರ ಮಾಡಬೇಕು. ಹಿಂಗ ಅದನ್ನು ನಾವು ತಿಳ್ಕೋಬೇಕು. ಎಷ್ಟು ತಿಳಿದೇವ ಅಂದ್ರೆ ನಮ್ಮ ಕೆಲಸ ಮುಗಿತ್ರಿ. ಇಲ್ಲಿ ಬಂದದಕ್ಕ ಇಲ್ಲಿ ಸಿದ್ಧಾರೂಢ ಮಠಕ್ಕೆ ಅಟ್ಟೆ ಅಲ್ಲ, ಈ ಭೂಲೋಕಕ್ಕೆ ಬಂದದ ನಮ್ಗೆ. ನಾವು ಇದು ತಿಳ್ಕೊಳಕ್ ಬಂದಿದ್ದೇವು. ಇದು ಮುಖ್ಯ ಕೆಲಸ ಬದಿ ಉಳ್ದದ, ಇಲ್ಲದ ಮಾಡಕೋತ ಕೂತಿದ್ದೇವೆ ನಾವು. ಮತ್ತೆ ನಮ್ಗೆ ಹೆಂಗ್ ಶಾಣ್ಯಾರ ಅನ್ಬೇಕು? ನಾವು ದಡ್ರ, ಹೌದು. ಇದು ಮಾಡಿದೆ ಅಂದ್ರೆ ಅವಾಗ ಶಾಣೆ. ಇದು ಏನ್ ಮಾಡ್ಬೇಕದು? ಅದು ಮಾಡಿದ್ರೆ ಮನುಷ್ಯ ಕುಲದ ಜನನದ ಲಾಭ ಆವದು. ಇದು ಪಕ್ಕ ತಿಳಿದ್ರಿ ಅಂದ್ರೆ ಅದೇ ಲಾಭ. ಬಾಕಿದೆಲ್ಲ ಲಾಭ ಅಲ್ಲ. ನನ್ನ ಅನುಕೂಲ ಹೇಳ್ತಲ್ಲ, ಲಭ ಲಭ ಲಭ. ಅದಕ್ಕೆ ಕೈ ಹಾಕಿದೇವು ಅಂದ್ರೆ ಲಭ ಲಭನೇ ಮತ್ತೇನದ, ಹೌದಿಲ್ಲ? ಇರ್ಲಿ. ತಾಸು ಚೈತನ್ಯ ಸೂಕ್ಷ್ಮ ಶರೀರಕ್ಕೂ ನ ಪರಿತ್ಯಾಗಕರಿಕೆ, ಆ ಚೈತನ್ಯವು ಸೂಕ್ಷ್ಮ ಶರೀರವನ್ನು ಪರಿತ್ಯಾಗ ಮಾಡದೆ ತಾ ಸ್ಥೂಲ ಶರೀರ ವಿಷಯ ಪ್ರವೇಶಕರೇ, ಆ ಚೈತನ್ಯದ ಪ್ರತಿಬಿಂಬ ತಗೊಂಡೆ ಈ ಸೂಕ್ಷ್ಮ ಶರೀರ ಸ್ಥೂಲ ಶರೀರದೊಳಗೆ ಏನ್ ಮಾಡಿದ ಅಂತ ತಿಳ್ಕೋಬೇಕು? ಪ್ರವೇಶ ಮಾಡ್ಯದ. ಚೈತನ್ಯ ಪ್ರವೇಶ ಮಾಡಿದಂದ್ರೇನು? ಪ್ರತಿಬಿಂಬಾತ್ಮಕ ಚೈತನ್ಯ.
ಬಿಂಬಾತ್ಮಕ ಚೈತನ್ಯ ಅದು ಪ್ರವೇಶ ಮಾಡಿಲ್ಲ. ಮತ್ತೆ ಇಲ್ಲಿ ಸೂಕ್ಷ್ಮ ಇಟ್ಟು ತಿಳ್ಕೋಬೇಕು. ಯಾ ಕಾರಣತೆ, ಈ ಒಂದು ಕಾರಣದಿಂದ ತಾಕು ವಿಶ್ವಕ್ಕೆ, ಅದಕ್ಕೆ ಈ ಜೀವನಿಗೆ ಏನಂತ ಕರೆದ್ರೆ ವಿಶ್ವ ಅಂತ ಕರೆದಿದ್ದಾರೆ. ಸ್ಥೂಲ ಶರೀರದೊಳಗಿರ್ತಕ್ಕಂಥವ, ಜಾಗ್ರದಲ್ಲಿ ವ್ಯವಹಾರ ಮಾಡ್ತಕ್ಕಂಥ, ಈ ಜಾಗ್ರಾವಸ್ಥೆಗೆ ಅಭಿಮಾನಿಯಾಗಿರ್ತಕ್ಕಂಥ ಜೀವನಿಗೆ ಏನು ನಾಮ ಕೊಟ್ಟಾರ? ವಿಶ್ವ. और जैसे घटादिक व्यक्ति का तथा घटत्वादिक जाति का परस्पर तादात्म्य हुए ನೋಡಿ, ಘಟಾದಿ ವ್ಯಕ್ತಿ ಮತ್ತು ಘಟದಲ್ಲಿರ್ತಕ್ಕಂಥ ಘಟತ್ವ ಜಾತಿ ಇವು ಎರಡು ಪರಸ್ಪರ ಸಂಬಂಧದ. ಎಂತ ಸಂಬಂಧದ ಅಂತ ಕೇಳಿದ್ರೆ ತಾದಾತ್ಮ್ಯ ಸಂಬಂಧ, ಅಂದ್ರೆ ಅಭೇದ ಸಂಬಂಧ. ಯಾವ ಸಂಬಂಧದಲ್ಲಿ? ಘಟತ್ವ ಅಂದ್ರೆ ಬೇರೆ ಇಲ್ಲ, ಘಟ ಅಂದ್ರೆ ಬೇರೆ ಇಲ್ಲ, ಮನುಷ್ಯ ಅಂದ್ರೆ ಬೇರೆ ಇಲ್ಲ, ಮನುಷ್ಯತ್ವ ಅಂದ್ರೆ ಬೇರೆ ಇಲ್ಲ. ಹೀಗೆ ಇವೆರಡು ಒಂದೇ. तैसे इस समष्टि स्थूल शरीर का तथा व्यष्टि स्थूल शरीर का भी परस्पर तादात्म्य ही है. ನೋಡಿ, ಈ ಸಮಷ್ಟಿ ಸ್ಥೂಲ ಶರೀರ ಅಂದ್ರೆ ಬ್ರಹ್ಮಾಂಡಕ್ಕೂ, ಮತ್ತೇನಂತ ಕೇಳಿದ್ರೆ ವ್ಯಷ್ಟಿ ಸ್ಥೂಲ ಶರೀರ ಅಂದ್ರೆ ಈ ಪಿಂಡಾಂಡಕ್ಕೂ. ಈ ಸ್ಥೂಲ ಯಾವೇನಂತ ಕೇಳಿದ್ರೆ ಬ್ರಹ್ಮಾಂಡ ಮತ್ತು ಪಿಂಡಾಂಡದವಲ್ಲ, ಇವು ಎರಡಕ್ಕೇನಂತ ಕೇಳಿದ್ರೆ ಶರೀರಕ್ಕ भी ಪರಸ್ಪರ ತಾದಾತ್ಮ್ಯ. ಪರಸ್ಪರ ಏನದ ಅಂತ ಕೇಳಿದ್ರೆ ತಾದಾತ್ಮ್ಯ ಸಂಬಂಧ. ವ್ಯಷ್ಟಿ ಅಂದ್ರೆ ಸಮಷ್ಟಿ, ಸಮಷ್ಟಿ ಅಂದ್ರೆ ವ್ಯಷ್ಟಿ, ಅಭೇದ ಸಂಬಂಧ ಅದಂತ ತಿಳ್ಕೋಬೇಕು. ಆದ್ರೆ ಹೆಚ್ಚಾಗಿ ವ್ಯಷ್ಟಿನೇ ಏನದ ಅಂತ ಕೇಳಿದ್ರೆ ಸಮಷ್ಟಿ ಅಂತ ಹೇಳೋದು ಯೋಗ್ಯ. ಸಮಷ್ಟಿ ಅಂದ್ರೆ ವ್ಯಷ್ಟಿ ಆಗಿರಲಿಲ್ಲ, ಆದ್ರೆ ವ್ಯಷ್ಟಿ ಮಾತ್ರ ಏನಾಗಿರ್ತದ? ಸಮಷ್ಟಿ ಆಗಿರ್ತದ. ಹಿಂಗೆ ತಿಳ್ಕೋಬೇಕು. ಆದ್ರೆ ವಿಚಾರ ಮಾಡಿ ನೋಡಿದ್ರೆ ಎರಡು ಒಂದೇ, ಹೌದಿಲ್ಲ? ಒಂದು ಏನಪ್ಪಾ ಅಂತ ಕೇಳಿದ್ರೆ ಸಾಧಾರಣವಾಗಿ ಒಂದು ಅರ್ಧ ಕಿಲೋಮೀಟರ್ ಏನದ ಅಂತ ಕೇಳಿದ್ರೆ ಬಣಿಮಿ ಹೊಟ್ಟೆ ಅದು, ಹುಲ್ಲಿಂದ ಬಣಿಮಿ, ಹೌದಿಲ್ಲ? ಆ ಅರ್ಧ ಕಿಲೋಮೀಟರ್ ಮಟ್ಟ ಇರ್ತಕ್ಕಂಥ ಆ ಯಾವ ಹುಲ್ಲಿನ ಬಣಿಮಿ ಸುಡ್ಬೇಕಾದ್ರೆ ಬೆಂಕಿ ಅಟ್ಟಬೇಕಿಲ್ಲ ಇಲ್ಲಪ್ಪ? ಅಲ್ಲ, ಅದು ಅಷ್ಟು ಅದಲ್ಲ, ಅಷ್ಟು ದೊಡ್ಡದ ಬಣಿಮಿ ಅದಪ್ಪ. ಅದು ಸುಡ್ಬೇಕಾದ್ರೆ ಅಷ್ಟು ಬೆಂಕಿ ಬೇಡ, ಎಟ್ಟಬೇಕು? ಒಂದು ಸೂಕ್ಷ್ಮ ಒಂದು ಕಿಡಿ ಆದ್ರೂ ಸಾಕು, ಹೌದಿಲ್ಲ? ಸೂಕ್ಷ್ಮ ಸ್ಥೂಲ ಅನ್ನೋದು ಹೆಂಗೆ ಹೇಳಕತ್ತೀನಿ ನಾನು, ಹೌದಿಲ್ಲ? ಹಂಗೇನಂತ ಕೇಳಿದ್ರೆ ಇಲ್ಲಿ ಒಂದು ಕಿಡಿ, ಆ ಒಂದು ಕಿಡಿ ಬಿದ್ದೆ ಏನಾಗಿರ್ತದ ಅಷ್ಟು ಅದು ಅರ್ಧ ಕಿಲೋಮೀಟರ್ ಗಟ್ಟಲೆ ಹತ್ತಿ ಉರಿತಿರ್ತದ, ದಾಗ್ ಉರಿತಿರ್ತದ ಬೆಂಕಿ ಅದು. ಆ ಬೆಂಕಿ ಮತ್ತಿದು ಕಿಡಿ ಬೇರೆ ಅಂತೀರಿ, ಒಂದೇ ಅಂತೀರಿ? ಒಂದೇ ಅದ, ಹೌದಿಲ್ಲ? ಈಗ ಅಟ್ಟು ಬೆಂಕಿ ಹತ್ತಿ ಉರಿಯಾಗತ್ತದ, ಸಂಪೂರ್ಣದ ಬಣಿ ಸುಟ್ಟು ಬೂದಿ ಮಾಡ್ತದ, ಹೌದಿಲ್ಲ? ಅಟ್ಟು ಬೆಂಕಿ ಅದಕ್ಕೆ ಬೂದಿ ಮಾಡಿದ, ಕಿಡಿನೂ ಏನು ಮಾಡಿದ? ಅದನ್ನು ಮಾಡಿದ, ಹೌದಿಲ್ಲ? ಇದು ವಿಕಾಸ ಹೊಂದಿದೆ ಇಷ್ಟೇ. ಹಂಗೆ ವ್ಯಕ್ತಿ ಅಂದ್ರೆ ಕಿಡಿ ಇದ್ದಂಗೆ ನಾವು. ಬ್ರಹ್ಮಾಂಡ ಅಂದ್ರೆ ಏನಂತ ಕೇಳಿದ್ರೆ ಅದು ಬಣಿ ಟೈಪ್, ಅದು ಸಮಷ್ಟಿ, ಇದು ವ್ಯಷ್ಟಿ. ಹೀಗೆ ಎರಡಕ್ಕೂ ಏನದು ಅಂತ ಕೇಳಿದ್ರೆ ತಾದಾತ್ಮ್ಯ ಸಂಬಂಧ ಅದ. तीन दोनों उपाधियों के तादात्म्य हुए ता वैश्वानर विश्व दोनों उपहित चैतन्यों का भी तादात्म्य ही हुए हैं. ನೋಡಿ, ಇವು ಎರಡು ಉಪಾಧಿಗಳದ್ದು ಏನು ತಾದಾತ್ಮ್ಯ ಐತಲ್ಲ, ಈ ತಾದಾತ್ಮ್ಯ ಆದ್ಮೇಲೆ ಅವಾಗ ಅಲ್ಲಿ ವೈಶ್ವಾನರಿಗೂ ಮತ್ತು ವಿಶ್ವನಿಗೂ ಇಬ್ರಿಗೆ ಏನಂತ ಕೇಳಿದ್ರೆ ಇಬ್ರು ಅಂದ್ರೆ ಇವು ಎರಡು ಉಪಾಧಿಗಳದ. ವೈಶ್ವಾನರ ಅನ್ನೋದು ಉಪಾಧಿ, ವಿಶ್ವ ಅನ್ನೋದು ಕೂಡ ಉಪಾಧಿ. ದೋನೋ ಉಪಹಿತ ಚೈತನ್ಯೋಂಕ, ಈ ಎರಡು ಉಪಾಧಿ ವಿರಾಟ್ ಮತ್ತು ವಿಶ್ವ ಇವು ಏನು ಉಪಾಧಿಗಳು? ಈ ಉಪಾಧಿಯಿಂದ ಉಪಹಿತವಾಗಿರ್ತಕ್ಕಂಥ ಯಾವ ಚೈತನ್ಯ? ಒಂದು ಬ್ರಹ್ಮ ಚೈತನ್ಯ, ಒಂದು ಕುಟಸ್ಥ ಚೈತನ್ಯ. ತಾದಾತ್ಮ್ಯ ಹೋವೆ ಇವೆರಡು ಏನಂತ ಕೇಳಿದ್ರೆ ಅಭೇದವೇ ಅಕ್ಕವ. ತಾದಾತ್ಮ್ಯವೇ ಅಕ್ಕವ ಅಂದ್ರೆ ಏನಂತ ಕೇಳಿದ್ರೆ ತಾದಾತ್ಮ್ಯನೇ ಅದಂದ್ರೇನು, ಅಭೇದವೇ ಅದಂತ ತಿಳ್ಕೋಬೇಕು. ತಾ ಸಮಷ್ಟಿ ಸ್ಥೂಲ शरीर के अंतर्गत जे पंचीकृत पंचभूत है तीनों का कार्यपण इस व्यष्टि स्थूल शरीर विषयी है. ನೋಡಿ, समष्टि स्थूल शरीर के अंतर्गत जे पंचीकृत पंचभूत है, ಈ ಸಮಷ್ಟಿ ಸ್ಥೂಲ ಶರೀರದ ಅಂತರ್ಗತವೇ ಏನದ ಅಂತ ಕೇಳಿದ್ರೆ ಪಂಚೀಕೃತ ಪಂಚಮಹಾಭೂತಗಳು ಅದಾವ. ತಿನೋಕ ಅವುಗಳ ಕಾರ್ಯಪಣ ಇಸ್ ವ್ಯಷ್ಟಿ ಸ್ಥೂಲ ಶರೀರ ವಿಷಯ. ಆ ಪಂಚಮಹಾಭೂತದ ಕಾರ್ಯನೇ ಇದೇನಂತ ಕೇಳಿದ್ರೆ ವ್ಯಷ್ಟಿ ಸ್ಥೂಲ ಶರೀರದಲ್ಲ. ಈ ಶರೀರದಲ್ಲಿ ಅವ್ರ ಉಪಾದಾನ ಕಾರಣಕ ತಥಾ ಉಪಾದೇಯ ಕಾರ್ಯಕ ಪರಸ್ಪರ ತಾದಾತ್ಮ್ಯ ಲೋಕ ವಿಷಯ ಪ್ರಸಿದ್ಧ. ಉಪಾದಾನ ಕಾರಣಕ್ಕೂ ಉಪಾದೇಯ ಕಾರ್ಯಕ್ಕೂ ಪರಸ್ಪರ ಎರಡರಲ್ಲಿಯೂ ತಾದಾತ್ಮ್ಯ ಸಂಬಂಧ ಐತೆ ಅಂತ ಹಿಂಗೆ ಲೋಕದಲ್ಲಿ ಪ್ರಸಿದ್ಧ, ಜನರ ಅನುಭವ ಹಿಂಗದ. ಈಗ ಹೇಗಪ್ಪ ಅಂತ ಕೇಳಿದ್ರೆ, ಇಲ್ಲಿ ಉಪಾದಾನ ಕಾರಣ ಮೃತಿಕೆ
ಅಂದ್ರೆ ಮಣ್ಣು, ಮತ್ತು ಉಪಾದೇಯಕಾರಿ ಅಂದ್ರೇನು ಘಟ. ಆ ಘಟಕ್ಕೂ ಮಣ್ಣಿಗೂ ಎರಡಕ್ಕೇನದಂತ ಕೇಳಿದ್ರೆ ಸಂಬಂಧದ ಅಂತೀರೋ ಇಲ್ಲ ಅಂತೀರಿ? ಸಂಬಂಧದ ಅಂದ್ರೆ ಭೇದ ಸಂಬಂಧದ ಅಭೇದ ಸಂಬಂಧದ? ಅಭೇದ ಸಂಬಂಧದ, ಅದುವೇ ತಾದಾತ್ಮ್ಯ. ಇದು ಪ್ರಸಿದ್ಧದ, ಹೌದಿಲ್ಲ? ಯಾತೆ तीन दोनों स्थूल शरीरों का तादात्म्य संभव्य है. ಈ ಎರಡು ಸ್ಥೂಲ ಶರೀರಗಳ ತಾದಾತ್ಮ್ಯ ಸಂಭವಿಸುತ್ತದೆ. और यह विश्वनाम जीव जबी वैश्वानरु या प्रकार की अभेद उपासना करे है. ನೋಡಿ, ಈ ವಿಶ್ವ ಜೀವ ಆ ವೈಶ್ವಾನರನನ್ನು ಕುರಿತು ಉಪಾಸನೆ ಮಾಡಿದ, ಭಕ್ತಿ ಮಾಡಿದ, ಅನುಸಂಧಾನ ಮಾಡಿದ, ಅವನನ್ನು ಕುರಿತು ಧ್ಯಾನಿಸಿದ. ಇಲ್ಲಿ ವೈಶ್ವಾನರ ಧ್ಯೇಯದ, ಇಲ್ಲಿ ವಿಶ್ವ ಏನದ ಅಂತ ಕೇಳಿದಿವ? ಧ್ಯಾತ ಅದ. ಅವ ಮಾಡ್ತಕ್ಕಂಥದ್ದು ಉಪಾಸನೆ ಅಂದ್ರೆ ಅದು ಧ್ಯಾನದ. ಹೀಗೇನಂತ ಕೇಳಿದ್ರೆ ಆ ವಿಶ್ವನಿಗೂ ವೈಶ್ವಾನರನಿಗೂ ಈ ಉಪಾಸನೆದಿಂದ ಏನಂತ ಕೇಳಿದ್ರೆ ಅಲ್ಲಿ ಆ ವೈಶ್ವಾನರನ್ನು ಸಾಕ್ಷಾತ್ಕಾರ ಆಗ್ತದೆ. ಹಿಂದೆ ಹ್ಯಾಂಗೆ ಹೇಳ್ಕೊಂಡು ಬಂದಾರಲ್ಲ, ಏನಂತ ಕೇಳಿದ್ರೆ ತೈಜಸ ಮತ್ತು ಸೂತ್ರಾತ್ಮ. ಆ ತೈಜಸ್ ಏನಂತ ಕೇಳಿದ್ರೆ ಆ ಸೂತ್ರಾತ್ಮಂದು ಉಪಾಸನೆ ಮಾಡಿದಂದ್ರೆ ಆ ತೈಜಸ್ನೇ ಏನಾಗ್ತಾನ? ಸೂತ್ರಾತ್ಮ ಅಂದ್ರೆ ಹಿರಣ್ಯ ಗರ್ಭ ಉಪಾಸಕರು. ಹಿರಣ್ಯ ಗರ್ಭದ ಉಪಾಸನೆ ಹೇಳ್ಯಾರಲ್ಲ, ಅವ ಹಿರಣ್ಯ ಗರ್ಭನಾಗ್ತಾನೆ, ಹೌದಿಲ್ಲ? ಹಾಗೆ ಇಲ್ಲೇನಂತ ಕೇಳಿದ್ರೆ ವಿಶ್ವಜೀವ ಇಲ್ಲೇನಪ್ಪಾ ಅಂತ ಕೇಳಿದ್ರೆ ಆ ವೈಶ್ವಾನರನನ್ನು ಕುರಿತು ಏನಂತ ಕೇಳಿದ್ರೆ ವಿರಾಟನನ್ನು ಕುರಿತು ಉಪಾಸನೆ ಮಾಡಿದಂದ್ರೆ ಇವ ವಿಶ್ವನು ಏನಾಗ್ತಾನಂತ ಕೇಳಿದ್ರೆ ಅವ್ರಿಗೆಲ್ಲ ಹಂಗೆ ಮಾತಾಡ್ಬೇಡಪ್ಪ. ಅವ್ರು ಯಾರ ಸಂಪರ್ಕದಲ್ಲಿ ಗುರ್ತದ ನಿಮ್ಗದು? ಯಾರು? ಪ್ರಧಾನಮಂತ್ರಿಯವರು PA, ಹೌದಿಲ್ಲ? ಆ ಥರಕ್ಕೆ ಅವನಿಗೂ ಆದಿಲ್ಲ. ಮಾಡಾವೆಲ್ಲ ಇವನೇ ಇರ್ತಾನ, ಭಕ್ತವ ಏನು ಮಾಡ್ತಾನೆ, ನಿರ್ದೇಶ ಮಾಡ್ತಿರ್ತಾನ, ಹೌದಿಲ್ಲ? ಹಂಗೆ ಇಲ್ಲೇನಪ್ಪ ಅಂತ ಕೇಳಿದ್ರೆ ಇಲ್ಲಿ ಆ ವಿರಾಟನ ಉಪಾಸನೆ ನೀವು ಮಾಡಿದ್ರಿ ಅಂದ್ರೆ ಈ ವಿಶ್ವ ಜೀವನ ಕೂಡ ಏನಂತ ಕೇಳಿದ್ರೆ ಆ ಭಾವ ಅವನಿಗೆ ಪ್ರಾಪ್ತ ಆಗ್ತದೆ. ಈ ವಿಶ್ವದಲ್ಲಿ ಎಲ್ಲಿ ಏನ್ ನಡೀತದ ಅದು ಗುರ್ತಾಗ್ತದ. ಅದು ಮಾಡೋಕೆ ಅವ ಏನಾಗ್ತಾನಂತ ಕೇಳಿದ್ರೆ ಸಮರ್ಥ ಆಗ್ತಾನ. ಅದು ಯಾರ ಸತ್ತ? ವಿರಾಟನ ಸತ್ತ ಪಡ್ಕೊಂಡು ಈ ವಿಶ್ವ ಜೀವ ಏನಂತ ಕೇಳಿದ್ರೆ ಹಾಗೆ ಮಾಡಬಹುದು. ಅದೇ ಹೇಳ್ತಾನೆ, ತಬಿತಾ ವೈಶ್ವಾನರಕ್ಕೆ ಸಾಕ್ಷಾತ್ಕಾರ ಕರಿಕೆ. ಆ ವೈಶ್ವಾನರನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಇಸ್ ಜೀವಕ್ಕೂ ಈ ಯಾವ ಜೀವನಿಗೆ ವೈಶ್ವಾನರಕ್ಕೆ ಆನಂದ ಕಿ ಪ್ರಾಪ್ತಿ ಹುವೆ. ಆ ವೈಶ್ವಾನರಿಗೆ ಯಾವ ಆನಂದದ ಆ ಆನಂದ ಈ ವಿಶ್ವ ಜೀವನಿಗೆ ಕೂಡ ಏನಂತ ಕೇಳಿದ್ರೆ ಆಗ್ತದೆ. ಇದ್ರಾಗ ಮಹಾತ್ಮರು ಮಗ್ನವಾಗಿರ್ತಾರೆ. ಯತ್ರ ಯತ್ರ ಮನೋಯಾಂತಿ ತತ್ರ ತತ್ರ ಪ್ರಪಂಚ ದರ್ಶನ. ಬ್ರಹ್ಮ ಆ ರೂಪದಲ್ಲಿ ನೋಡಲ್ಲ, ಯಾಕೆ ಹಂಗ ಮಾಡ್ತೀನಿ, ಹೌದಲ್ಲ? ಆ ರೂಪದಲ್ಲಿ ನೋಡಿದ್ರೆ ನಿನಗೆ ಆನಂದವೇ ಅಲ್ಲ. ಮತ್ ಭೇದ ಬುದ್ಧಿದಿಂದ ನೋಡಿದ್ರೆ ಅಂದ್ರೆ ದುಃಖ. ದ್ವಿತೀಯಾತ್ ವೈ ಭಯಂ ಭವತಿ. ಅಲ್ಲಿ ಭಯನೂ ಅದ. ಎಲ್ಲಿ ಭಯ ಅದ ಅಲ್ಲಿ ಆ ಜೀವ ಭಯಗ್ರಸ್ತ ಆಗ್ತಾನ. ಎಲ್ಲಿ ಭಯಗ್ರಸ್ತ ಆಗ್ತಾನ ಅಲ್ಲಿ ದುಃಖ ಆಗ್ತದೆ. ನಮ್ಗೆ ದುಃಖ ಬೇಕೋ ಸುಖ ಬೇಕೋ? ಸುಖ ಬೇಕು. ಸುಖ ಬೇಕಂದ್ರೆ ನಾವು ಏನ್ ನೋಡ್ಬೇಕು? ಹೌದಲ್ಲ? ಆ ದೃಷ್ಟಿ ಅದು ಉಪಾಸನದಿಂದ ಬರ್ತದೆ. ಎದರಿಂದ ಬರ್ತದೆ ಅಂತ ಕೇಳಿದ್ರೆ ಅದು ಅಭ್ಯಾಸ. ಇದು ತಿಳುವಳಿಕೆ ಇತ್ತು, ಇದು ಜ್ಞಾನ. ಆ ದೃಷ್ಟಿನೂ ಬರ್ತದೆ. ಅಷ್ಟು ಉಚ್ಚತಮ ಸ್ಥಿತಿಗೆ ನಾವು ಹೋಗಿ ಮುಟ್ಟಿದ್ರೆ ಆ ದೃಷ್ಟಿ ನಮ್ಗೆ ಬರ್ತದೆ, ಇಲ್ಲ ಅಂತಿಲ್ಲ. ಆದ್ರೆ ಇದು ಮಧ್ಯಮ ಅಧಿಕಾರಿ ಏನ್ ಮಾಡ್ಬೇಕಂತ ಕೇಳಿದ್ರೆ ಅವ ಉಪಾಸನಾ ಮುಖಾಂತರವಾಗಿ ಆ ದೃಷ್ಟಿ ಪಡ್ಕೋಬೇಕವ, ಇಷ್ಟೇ. ಅದಕ್ಕೆ ವಿಶ್ವ ವೈಶ್ವಾನರಕ್ಕೆ ತಾದಾತ್ಮಿಕ ವರ್ಣನ ನಿಷ್ಫಲನೇ. ಇಲ್ಲಿ ಈ ವಿಶ್ವ ಮತ್ತು ವೈಶ್ವಾನರದು ಏನು ತಾದಾತ್ಮ್ಯದ ವರ್ಣನ ಮಾಡಲಾಗಿದಿಲ್ಲ, ಇದು ನಿಷ್ಫಲ ಇಲ್ಲ. ಕಿಂತು ಉಕ್ತ ಫಲಕ್ಕೆ ಪ್ರಾಪ್ತಿಕ ಹೇತು ಹೋಣೆಂತೆ ಸಫಲ ಹೇ. ಆದ್ದರಿಂದ ಏನಪ್ಪಾ ಅಂತ ಕೇಳಿದ್ರೆ ಇದು ಆ ಫಲದ ಪ್ರಾಪ್ತಿಗೆ ಕಾರಣವಾಗಿರೋದ್ರಿಂದ ಇದೇನದಂತ ಸಫಲದ. ಹಂಗ ನಮ್ಮ ಶಾಸ್ತ್ರ ತಿಳಿದ್ರೂ ಸಫಲದ, ತಿಳಿಯದಿದ್ರು ಸಫಲದ. ಯಾಕಂತ ಕೇಳಿದ್ರೆ ಆನಂದಕ್ಕಾಗಿ ಶಾಸ್ತ್ರ ಕೇಳೋದು ಅಲ್ರಿ. ತಿಳಿದ್ರೆ ಆನಂದ ರೀ, ಮತ್ತೆ ತಿಳಿಲಿಲ್ಲ ಅಂದ್ರೆ ಹೆಂಗ ಆನಂದ ಅಂತ ಅಂದಿರಿ. ಮತ್ತೆ ನೀವು ತಿಳಿದ್ರೆ ಬ್ರಹ್ಮಾನಂದ, ತಿಳಿಯದಿದ್ರ ನಿದ್ರಾನಂದ, ಹೌದಾ? ಆ ನಿದ್ರಾನಂದ ಅಂದ್ರೆ ಬ್ರಹ್ಮಾನಂದ, ಬ್ರಹ್ಮಾನಂದ ಅಂದ್ರೆ ಮತ್ತಿನ ಮುಂದಿನ ಶಿಬಿರದಾಗ ಕಣ್ಮುಚ್ಚಿ ಕೂತೀರಪ್ಪ. ಈ ಪ್ರಕಾರವಾಗಿ ಇಲ್ಲಿಯ ಪರ್ಯಂತ ನಡೆದು ಬಂದಿರತಕ್ಕಂಥ ಸೇವಾರೂಪಿ ಪುಷ್ಪ
ಜಗದ್ಗುರು ಸಿದ್ಧಾರೂಢರ ಕಡಿದಾವರಿಗಳಲ್ಲಿ ಸಮರ್ಪಿಸುತ್ತಾರೆ. ಈ ಉಪನ್ಯಾಸಕ್ಕೆ ವಿರಾಮ.